ಮಾತರಂ. ಇಷ್ಟು ಹೊತ್ತು ನಮ್ಮನ್ನು ಆಶೀರ್ವದಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳು. ಆಗಮಿಸಿರುವ ಮೈಸೂರಿನ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಹಗಲು ರಾತ್ರಿ ಒಂದು ಮಾಡಿದ ನನ್ನೆಲ್ಲ ನಮೋ ಬ್ರಿಗೇಡ್ನ ತರುಣ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಈ ಇಡೀ ಕಾರ್ಯಕ್ರಮ ಒಂದೇ ಒಂದು ಉದ್ದೇಶದಿಂದ ನಡೆಸಿರುವಂಥದ್ದು. ಅನೇಕ ಕಾರ್ಯಕ್ರಮಗಳು ಬೇರೆ ಬೇರೆ ಉದ್ದೇಶಗಳಿರ್ತವೆ. ಕೆಲವು ಕಾರ್ಯಕ್ರಮಗಳನ್ನು ಫಂಡ್ ರೈಸಿಗೆ ಅಂತ ಮಾಡ್ತಾರೆ, ಕೆಲವು ಕಾರ್ಯಕ್ರಮಗಳನ್ನು ಇನ್ಯಾವುದೋ ಉದ್ದೇಶಕ್ಕೆ ಇದನ್ನು ಜೋಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಇದನ್ನೆಲ್ಲ ಸರ್ಕಸ್ ಮಾಡ್ತಾರೆ. ಆದರೆ ಇವತ್ತು ತರುಣರ ಒಂದು ದೊಡ್ಡ ತಂಡ ಈಗಾಗಲೇ ಇಲ್ಲಿ ಬಂದು ನಿಂತ್ಕೊಂಡಿದ್ದು ನೀವು ನೋಡಿದಿರಿ. ನಮೋ ಬ್ರಿಗೇಡ್ ಅನ್ನುವಂಥ ಈ ತರುಣರ ತಂಡ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಮಾಡಿದೆ ಅಂತಂದ್ರೆ ಅದು ಒಂದೇ ಉದ್ದೇಶ, ಮಿಷನ್ ನರೇಂದ್ರ ಮೋದಿ ಫಾರ್ PM. ಇದು ಬಿಟ್ಟು ಬೇರೆ ಯಾವ ಉದ್ದೇಶವೂ ಇಲ್ಲ. ಇವತ್ತಿನ ತರುಣರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅನೇಕರು ಕಂಪ್ಲೇಂಟ್ ಮಾಡ್ತಾರೆ. ಇವತ್ತಿನ ತರುಣರು ಹಾಳಾಗಿ ಹೋಗಿದ್ದಾರೆ, ಇವತ್ತಿನ ತರುಣರು ಯೂಸ್ಲೆಸ್ ಅಂತೆಲ್ಲ ಬೈತಿರ್ತಾರೆ. ಚಿನ್ಮಯಾನಂದಜಿ ಒಂದು ಮಾತು ಹೇಳೋರು, ಅವರ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ ಲೆಸ್ ಅಂತ ಹೇಳೋರು. ಅವರ್ ಯೂತ್ಸ್ ಆರ್ ನಾಟ್ ಹೋಪ್ಲೆಸ್, ದೇ ಆರ್ ಹೋಪ್ಡ್ಲೆಸ್ ಅಂತ ಹೇಳೋರು. ಮುಂದುವರೆಸವರು ಹೇಳೋರು, ದಟ್ಸ್ ವೈ ದೇ ಆರ್ ಫೌಂಡ್ ಇನ್ ವೈನ್ ಸೆಂಟರ್ಸ್ ಇನ್ಸ್ಟೆಡ್ ಆಫ್ ಡಿವೈನ್ ಸೆಂಟರ್ಸ್ ಅಂತ ಹೇಳ್ತಿದ್ರು. ಸತ್ಯವಾಗಿಯೂ ರೀಸನ್ ಅದೇ. ನಮ್ಮ ಯೂತ್ಸ್ ಅನ್ನ ಸರಿಯಾಗಿ ಬಳಕೆ ಮಾಡೋದನ್ನ ನಾವು ಕಲಿದೇ ಹೋಗಿದ್ರಿಂದ ಹೀಗಾಯ್ತು. ಆದ್ರೆ ಇವತ್ತು ಇದೇ ತರುಣರು ಯಾವ ಪರಿಯ ಬಳಕೆ ಆಗಿದ್ದಾರೆ ಅಂತಂದ್ರೆ, ಆ ತರುಣರು ತಮ್ಮ ದೇಹದ ಪ್ರತಿಯೊಂದು ರಕ್ತವನ್ನ, ನಿನ್ನೆ ನಮ್ಮ ನಮೋ ತೇರು ಹೊರಡ್ತು, ನರೇಂದ್ರ ಮೋದಿಯವರನ್ನ ಹೊತ್ತಂತ ಒಂದು ರಥ ಇಡೀ ರಾಜ್ಯ ತಿರುಗಾಡ್ಲಿಕ್ಕೆ ಅಂತ ಹೊರಟಿತ್ತು. ಅದು ಶಿವಮೊಗ್ಗದಲ್ಲಿತ್ತು. ನಾನು ನೋಡ್ತಾ ಇದ್ದೆ. ನನಗೆ ಆ ಹುಡುಗರು ಘೋಷಣೆ ಕೂಗ್ತಾ ಇದ್ರು, ರಕ್ತದ ಕಣಕಣ ಕೂಗುತ್ತಿದೆ, ಮೋದಿ ಮೋದಿ ಎನ್ನುತ್ತಿದೆ ಅಂತ. ಸತ್ಯವಾಗ್ಲೂ ಹೌದು. ಆ ತರುಣರು ಅನೇಕ ದಿನಗಳ ಕಾಲ ಮನೆಯನ್ನು ಬಿಟ್ಟು ನರೇಂದ್ರ ಮೋದಿಯವರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಹುಚ್ಚಿಗೆ ಓಡಾಡ್ತಿರೋದು ಅಚ್ಚರಿ. ನಾನು ಕಳೆದ ಒಂದು 5-6 ತಿಂಗಳ ಹಿಂದೆ ನರೇಂದ್ರ ಮೋದಿಯವರ ಮಾತು ಕೇಳಬೇಕಾದಾಗ ಬಹಳ ಅಚ್ಚರಿ ಅನ್ಸಿತ್ತು. ಆ ಪುಣ್ಯಾತ್ಮ ಹೇಳಿದ್ರು, ಪ್ರಧಾನಮಂತ್ರಿಯ ಚುನಾವಣೆಗೆ ಇನ್ನೂ ಹೆಚ್ಚು ಕಡಿಮೆ 200 ದಿನ ಬಾಕಿ ಇದೆ ಅಂತ. ಮೋರ್ ದೆನ್ 6 months. 200 ದಿನಕ್ಕಿಂತಲೂ ಮುಂಚೆ ಇಡೀ ದೇಶದಲ್ಲಿ ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನುವಂತ ಒಂದು ದೃಢ ನಿರ್ಧಾರ ನಿರ್ಮಾಣ ಆಗಿದೆಯಲ್ಲ, ಇದು ಅಟಲ್ಜಿಯವರ ಕಾಲಕ್ಕೂ ಆಗಿರಲಿಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅಂತ ತುಂಬಾ ಧೈರ್ಯದಿಂದ ಹೇಳ್ಬೋದು. ನಾನು ಇವತ್ತು ಕೂತ್ಕೊಂಡು ಲೆಕ್ಕ ಹಾಕ್ತಿದ್ದೆ, ಏಪ್ರಿಲ್ 15ಕ್ಕೆ ಎಲೆಕ್ಷನ್ ಅಂತ ಹಿಡಿದ್ರೂ ಕೂಡ ಹೆಚ್ಚು ಕಡಿಮೆ ಇನ್ನು 80 ದಿನ ಆದ್ರೂ ಬಾಕಿ ಇದೆ. 80 ದಿನಗಳ ಮುಂಚೆ ಮೈಸೂರಿನಲ್ಲಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡು ಮಿಷನ್ ನರೇಂದ್ರ ಮೋದಿ ಫಾರ್ PM ಅನ್ನೋ ಕಾರಣಕ್ಕೆ ಒಂದು ಗ್ರೌಂಡ್ ನಲ್ಲಿ ಸೇರ್ತೀವಿ ಅಂತಂದ್ರೆ ಈ ದೇಶದ ಎಜುಕೇಟೆಡ್ ಆಡಿಯನ್ಸ್ ಹೇಗಿದೆ ಅಂತ ಒಂದು ಕ್ಷಣ ಯೋಚನೆ ಮಾಡಬೇಕು. ಭಾರತದಲ್ಲಿ ಪ್ರಜಾಪ್ರಭುತ್ವ ಉಪಯೋಗಕ್ಕೆ ಬರೋದಿಲ್ಲ, ಈ ದೇಶದ ಜನ ತಿಳ್ಕೊಂಡಿಲ್ಲ, ಈ ದೇಶದ ಜನಕ್ಕೆ ಅಧ್ಯಯನ ಇಲ್ಲ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರು ಪಟ್ಟಣಕ್ಕೆ ಮಾತ್ರ ಸೀಮಿತ ಅಂತ ಇದೇ ವಿರೋಧಿಗಳು ತುಂಬಾ ಹೇಳೋರು. ನಮಗೂ ಹೆದರಿಕೆ ಇತ್ತು, ಪಟ್ಟಣದ ಆಡಿಯನ್ಸ್ ಮಾತ್ರ ನರೇಂದ್ರ ಮೋದಿ ಅಂತ ಹೇಳ್ತಾರ ಅಂತ. ಹಳ್ಳಿಗೆ ನನ್ನ ಕೆಲವು ಮಿತ್ರರು ಹೋಗಿ ಒಂದು ಹಳ್ಳಿ ಮನೆಯಲ್ಲಿ ಒಂದು ಕರಪತ್ರ ಕೊಟ್ರಂತೆ, ಈ ಬಾರಿ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಬೇಕು ಅಂತ. ಆ ಹೆಣ್ಣುಮಗಳು ಆ ಹುಡುಗರಿಗೆ ಹೇಳ್ತಾಳೆ, ನನಗೆ ಯಾರಿಗೆ ವೋಟ್ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ನಾನು ಅಷ್ಟೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ನರೇಂದ್ರ ಮೋದಿಗೆ ವೋಟ್ ಹಾಕೋದು, ನೀವು ನಮ್ಮನೆಗೆ ಪ್ರಚಾರ ಮಾಡ್ಲಿಕ್ಕೆ ಬರಬೇಡಿ, ಪಕ್ಕದ ಮನೆಯವರಿಗೆ ಗೊತ್ತಿರೋದು ಅನುಮಾನ ಇದೆ, ಸ್ವಲ್ಪ ಪಕ್ಕದ ಮನೆಗೆ ಹೋಗಿ ಹೇಳಿ ಅಂತ ಹಳ್ಳಿಯ ಒಂದು ಹೆಣ್ಣು ಮಗಳು ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಇದು ಅಚ್ಚರಿಯ ಸಂಗತಿ. ನನಗೆ ಬಹಳ ವಿಶೇಷ ಅನಿಸಿದ್ದಿದೆ. ನರೇಂದ್ರ ಮೋದಿ ಅವರು ಪಟ್ಟಣಕ್ಕೆ ಸೀಮಿತ ಅಂತ ವಿರೋಧಿಗಳೆಲ್ಲ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವರು ಹಳ್ಳಿಯಲ್ಲೂ ಇದ್ದಾರೆ ಅಂತ ಗೊತ್ತಾಯ್ತು. ಈಗ ಅರವಿಂದ್ ಕೇಜ್ರಿವಾಲ್ನ ಕರ್ಕೊಂಡು ಬಂದು ಮಧ್ಯಕ್ಕೆ ನಿಲ್ಲಿಸಿ ನರೇಂದ್ರ ಮೋದಿ ಅವರ ಪಟ್ಟಣದ ಓಟುಗಳನ್ನೆಲ್ಲ ಅರವಿಂದ್ ಕೇಜ್ರಿವಾಲ್ ಹೊಡಿತಾರೆ ಅಂತಂದ್ರು. ಇಷ್ಟಾದ್ರೂ ಕೂಡ ನರೇಂದ್ರ ಮೋದಿ 200 ಸೀಟ್ ಗೆಲ್ತಾರೆ ಅಂತ. ಹಳ್ಳಿಗಳನ್ನೆಲ್ಲ ಆಮ್ ಆದ್ಮಿ ಹೊಡೆದರೆ ನರೇಂದ್ರ ಮೋದಿ 200 ಸೀಟ್ ಎಲ್ಲಿಂದ ಬರಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಅವ್ರ ಹಳ್ಳಿಗೂ ರೀಚ್ ಆಗ್ಬಿಟ್ಟಿದಾರಪ್ಪ, ಈಗ ಹಳ್ಳಿಗಳಲ್ಲಿ ಗೆಲ್ತಾರೆ ಅಂತ. ಏನ್ರಿ ವಿಚಿತ್ರ! ಇವ್ ನರೇಂದ್ರ ಮೋದಿ ಇವತ್ತು ಎಷ್ಟು ಮೂಲೆ ಮೂಲೆ ಮುಟ್ಟಿದ್ದಾರೆ ಅಂತಂದ್ರೆ, ಬಹಳ ಜನ ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡೆ ನಿರ್ಧಾರ ಮಾಡೋರಿದ್ದೀವಿ. ಯಾವತ್ತಾದ್ರೂ ಒಂದು ದಿನ ಮನೆಯಿಂದ ಹೊರಗೆ ಬಂದು ನೋಡಿ, ಈ ದೇಶದ ಹಳ್ಳಿಗಳಲ್ಲೂ ಮೂಲೆ ಮೂಲೆಗಳಲ್ಲೂ ಕೂಡ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನುವಂತ ಹುಚ್ಚು ಅಲೆ ಹರಿದು ಬರ್ತಾ ಇದೆಯಲ್ಲ, ಈ ಅಲೆಯನ್ನ
ತಾಳಿಕೊಳ್ಳಿಕ್ಕೆ ಎದುರಾಳಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ಪ್ರತಿನಿತ್ಯ ನೋಡೋದು ಸಾಧ್ಯ ಆಗ್ತಾ ಇದೆ. ನನ್ನ ನೆಚ್ಚಿನ ಮಿತ್ರರೇ, ನಾವೆಲ್ಲರೂ, ನನ್ನಂತ ಅನೇಕ ತರುಣ ಮಿತ್ರರು ಕಳೆದ 5-6 ತಿಂಗಳುಗಳಿಂದ ಇದ್ದ ಎಲ್ಲ ಕೆಲಸವನ್ನು ಬಿಟ್ಟು ಬೀದಿ ಬೀದಿ ಅಲಿತಾ ಇದ್ದೀವಿ ಅಂತಂದ್ರೆ ಈ ಒಂದೇ ಕಾರಣಕ್ಕೆ. ಕಳೆದ 3 ತಿಂಗಳಲ್ಲಿ ನಾನೊಬ್ಬನೇ ಹೆಚ್ಚು ಕಡಿಮೆ 15ರಿಂದ 20 ಸಾವಿರ ಕಿಲೋಮೀಟರ್ಗಳನ್ನ ಬೇರೆ ಬೇರೆ ರೂಪದಲ್ಲಿ ರಾಜ್ಯದಲ್ಲಿ ಅಲೆದಾಡಿದ್ದು ಸಾಧ್ಯವಾಗಿದೆ. ಇದು ನರೇಂದ್ರ ಮೋದಿ ಅವರನ್ನ ಬರೀ ಪ್ರಚಾರ ಮಾಡಬೇಕು ಅಂತ. ನನಗೆ ಅನೇಕರು ಕೇಳಿದ್ರು, ಏನ್ ಚಕ್ರವರ್ತಿ ನೀವು ಪಾರ್ಟಿ ಹಿಂದೆ ಬಿದ್ದಿದ್ದೀರಿ, ಎಲೆಕ್ಷನ್ ನಿಂತ್ಕೊಳ್ತೀರಾ ಅಂತ. ನಮೋ ಬ್ರಿಗೇಡ್ ಬಗ್ಗೆ ನನ್ನ ಮಿತ್ರ ಹೇಳೋದನ್ನು ಮರೆತರು ಪ್ರಸ್ತಾವನೆಯಲ್ಲಿ. ನಮೋ ಬ್ರಿಗೇಡ್ನ ಒಂದು ಸಂಕಲ್ಪ ಇದೆ. ಯಾರು ನಮೋ ಬ್ರಿಗೇಡ್ನ ವೇದಿಕೆಗೆ ನಾವು ಬರ್ತೀವೋ ನಾವುಗಳು ಯಾರು ಎಲೆಕ್ಷನ್ಗೆ ನಿಂತ್ಕೊಳ್ಳೋದಿಲ್ಲ ಅನ್ನೋ ಸಂಕಲ್ಪ ಮಾಡಿಕೊಂಡೇ ಇಲ್ಲಿಗೆ ಬಂದಿರೋದು. ಇದು ನಮೋ ಬ್ರಿಗೇಡ್ನ ವಿಶೇಷ. ನಾವು ಯಾರದ್ದೇ ವಿರೋಧಿಗಳಲ್ಲ. ಹಾಗೆ ನೋಡಿದ್ರೆ ನಾವು ಕಾಂಗ್ರೆಸ್ ವಿರೋಧಿಸ್ತಲ್ಲ, ಆಮ್ ಆದ್ಮಿ ಪಾರ್ಟಿಯನ್ನು ವಿರೋಧಿಸೋದಿಲ್ಲ, ನಾವು ಯಾರನ್ನು ಸಮರ್ಥಿಸೋದು ಇಲ್ಲ, ಬಿಜೆಪಿಯನ್ನು ಸಮರ್ಥಿಸೋದು ಇಲ್ಲ. ನಾವು ಒಂದೇ ಒಂದು ಪಕ್ಷದ ಪರ ಅಂತಂದ್ರೆ ತಾಯಿ ಭಾರತಿ ಅನ್ನುವಂತ ಪಕ್ಷದ ಪರ. ಯಾರು ಇಂಡಿಯಾ ಫಸ್ಟ್ ಅಂತಾರೋ, ಯಾರು ನನಗೆ ದೇಶ ಮೊದಲು ಅಂತಾರೋ ಅವರೆಲ್ಲರ ಜೊತೆಗೂ ನಾವು ನಿಂತಿದ್ದೀವಿ ಅಂತ ಅತ್ಯಂತ ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ನೆಚ್ಚಿನ ಮಿತ್ರರೇ, ನಮೋ ಬ್ರಿಗೇಡ್ ಶುರುವಾಗಿ 5ರಿಂದ 6 ತಿಂಗಳಾಯ್ತು. ಆಗ್ಲೇ ಮಿತ್ರ ಹೇಳ್ದ, ನನ್ನೊಬ್ಬ ಮಿತ್ರ ಮಂಗಳೂರಿನಲ್ಲಿ ಐ ವಾಂಟ್ ಮೈ ನೇಷನ್ ಮೋದಿಫೈಡ್ ಅಂತ ಮಾಡ್ಕೊಂಡ. ಮೋದಿಫೈಡ್ ಅಂದ್ರೆ ಮಾಡಿಫೈಡ್ ಅಂತ. ಮಾಡಿಫೈಡ್ ಆಗಬೇಕು ಅಂದ್ರೆ ಅದರಲ್ಲಿರೋ ಮೋದಿ ದೊಡ್ಡದಾಗಬೇಕು ಅಂತ ಒಂದು ಕಲ್ಪನೆ. ಅದೊಂದು ದೊಡ್ಡ ಸ್ಟಿಕ್ಕರ್ ನ ಮಾಡ್ಕೊಂಡು ಕಾರಿಗೆ ಹಾಕೊಂಡು ತಿರುಗಾಡ್ತಿದ್ದ. ಎಲ್ಲರೂ ಬಂದು ಕೇಳಿದ್ರು, ನನಗೂ ಒಂದು ಸ್ಟಿಕ್ಕರ್ ಮಾಡ್ಕೊಡು, ನನಗೂ ಒಂದು ಸ್ಟಿಕ್ಕರ್ ಮಾಡ್ಕೊಡು ಅಂತ. ಆಗ ಅವನಿಗೆ ಅನ್ನಿಸ್ತು, ನಾವ್ಯಾಕೆ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಒಂದು ಬ್ರಿಗೇಡ್ ಶುರು ಮಾಡಬಾರ್ದು ಅಂತ. ಹಾಗೆ ಶುರುವಾದ ಬ್ರಿಗೇಡ್ ಇವತ್ತು ಈ ದೇಶದ 6-7 ರಾಜ್ಯಗಳಿಗೆ ವಿಸ್ತಾರವಾಗಿ ಹಬ್ಬಿಕೊಂಡಿದೆ. ಮೊನ್ನೆ ಇತ್ತೀಚೆಗೆ ಪೂನಾದಲ್ಲೂ ಕೂಡ ನಮೋ ಬ್ರಿಗೇಡ್ನ ಮಿತ್ರರು ಒಂದು ದೊಡ್ಡ ರ್ಯಾಲಿಯನ್ನ ಮಾಡಿ, ಬೈಕ್ ರ್ಯಾಲಿ ಮಾಡಿ ಅವ್ರು ಹೇಳ್ತಾರೆ ನಮೋ ಬ್ರಿಗೇಡ್ ಈಗ ಪೂನಾದಲ್ಲೂ ಇದೆ ಅಂತ. 6-7 ರಾಜ್ಯಗಳಲ್ಲಿ ನಮೋ ಬ್ರಿಗೇಡ್ ವಿಸ್ತಾರವಾಗಿದೆ. 5 ತಿಂಗಳಲ್ಲಿ ಕರ್ನಾಟಕದಲ್ಲಿ 225 ಶಾಖೆಗಳನ್ನು ಹೊಂದಿರುವಂತ, ವೇಗವಾಗಿ ಬೆಳೆದಿರುವಂತ ಸಂಘಟನೆ ಅಂತ ಬಹಳ ಖುಷಿ ಇದೆ. ಆದ್ರೆ ಈ ಸಂಘಟನೆ ಹುಟ್ಟಿರೋದ್ರಿಂದ ಸಾಯಬೇಕು ಅಂತನೂ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಈ ಸಂಘಟನೆಯ ಕತ್ತನ್ನು ನಾವೇ ಹಿಸ್ಕ್ತೀವಿ. ಇದರ ಸಾವಿನ ಡೇಟ್ ನಿರ್ಧಾರ ಮಾಡಿಕೊಂಡೇ ಈ ಕೆಲಸ ಮಾಡ್ಲಿಕ್ಕೆ ನಾವು ಹೊರಟವರು ಅಂತ ಹೆಮ್ಮೆಯಿಂದ ನಿಮ್ಮ ಮುಂದೆ ಹೇಳ್ತೀನಿ. ಬಹಳ ಜನರಿಗೆ ಅವರವ್ರ ಸಂಘಟನೆ ಬಗ್ಗೆ ಅಬ್ಸೆಷನ್ಗಳು ಜಾಸ್ತಿ. ನಮ್ಮ ಸಂಘಟನೆ ಉಳಿಬೇಕು, ಬ್ಯಾನರ್ ಹಾಕೋಬೇಕು ಅಂತ. ಆದ್ರೆ ನಮೋ ಬ್ರಿಗೇಡ್ನ ಕಾರ್ಯಕರ್ತರು ನಿರ್ಣಯ ಮಾಡ್ಕೊಂಡಿದ್ದೀವಿ, ಎಲೆಕ್ಷನ್ ಮುಗಿದ ಮರುದಿನ ಈ ನಮೋ ಬ್ರಿಗೇಡ್ ಅನ್ನೋ ಸಂಘಟನೆಯನ್ನ ವಿಸರ್ಜಿಸಿ ನಾವ್ಯಾರು ಎಲೆಕ್ಟೋರಲ್ ಪಾಲಿಟಿಕ್ಸ್ಗೆ ಬರೋರಲ್ಲ, ಆದ್ರೆ ಜನರಲ್ಲಿ ನರೇಂದ್ರ ಮೋದಿಯ ಕುರಿತು ಜಾಗೃತಿ ಮೂಡಿಸಿ ಅವರನ್ನ ಪ್ರಧಾನಿ ಮಾಡಲಿಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಿರೋರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಅಪರೂಪದ ಸಂಘಟನೆ ಅಂತ. ಬಹುಶಃ ಈ ವಿಚಾರಕ್ಕೋಸ್ಕರ ಸಾತ್ವಿಕವಾದ ಅಹಂಕಾರ ನನಗಿದೆ. ನಮೋ ಬ್ರಿಗೇಡ್ ಇವತ್ತು ರಾಜ್ಯಾದ್ಯಂತ ಅನೇಕ ರೀತಿಯ ಕೆಲಸಗಳನ್ನು ಮಾಡಿದೆ. ನಮ್ದೊಂದು ಮಾಸಪತ್ರಿಕೆ ಬರ್ತಿದೆ, ನಮೋ ವಾಣಿ ಅಂತ ಹೆಸರಿಟ್ಟಿದ್ದೀವಿ. ನಾವು ಯಾವ್ಯಾವ ಹಳ್ಳಿಗೆ ಹೋಗಿದ್ದೀವಿ ಅನ್ನೋದ್ರ ಸುದ್ದಿಯನ್ನು ಕೂಡ ಆಗ್ತಾ ಇರುತ್ತೆ. ನಮೋ ಸುನೋ ಅಂತ ಒಂದು ಫೋನ್ ನಂಬರ್ ಕೊಟ್ಟಿದ್ದೀವಿ. ಯಾರಿಗಾದ್ರೂ ಇಚ್ಛೆ ಬಂದು ಆ ಫೋನಿಗೆ ಕಾಲ್ ಮಾಡಿದ್ರೆ ಸಾಕ್ಷಾತ್ ನರೇಂದ್ರ ಮೋದಿ ಅವರೇ ಮಾತಾಡಿರುವಂತ ಅನೇಕ ವಿಚಾರಗಳ ತುಣುಕುಗಳನ್ನ ನೀವು ಸೆಲೆಕ್ಟ್ ಮಾಡಿ ಕೇಳಬಹುದಾದ ವ್ಯವಸ್ಥೆ ಇದೆ. ರೇಡಿಯೋ 2020.in ಅನ್ನುವಂತ ಒಂದು ರೇಡಿಯೋನ, ಇಂಟರ್ನೆಟ್ ರೇಡಿಯೋನ ನಾವು ಶುರು ಮಾಡಿದ್ದೀವಿ. ಆ ರೇಡಿಯೋದಲ್ಲಿ ನೀವು ಹೆಚ್ಚು ಕಡಿಮೆ 12 ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರ ಕುರಿತಂತೆ, ಅವರ ಭಾಷಣದ ಕನ್ನಡ ಅವತರಣಿಕೆಗಳು, ಅವರ ಕುರಿತಂತೆ ಬೇರೆಯವರು ಮಾತಾಡಿರುವಂತ ನಮ್ಮದೇ ಆದ ಒಂದು ರೇಡಿಯೋ ಚಾನೆಲ್ ನ ನಮೋ ಬ್ರಿಗೇಡ್ ಶುರು ಮಾಡಿಕೊಂಡಿದೆ. ನಮೋ ಬ್ರಿಗೇಡ್ ನಮೋ ತೇರು ಅಂತ ಹೊರಡಿಸಿ ಕಳೆದ 4 ದಿನಗಳ ಹಿಂದೆ ಶುರುವಾಗಿರುವಂತ ಈ ತೇರು ಇವತ್ತು ಹಾವೇರಿ ಜಿಲ್ಲೆಗೆ ಮುಟ್ಟಿದೆ. ಈ ತೇರು ಇಡೀ ರಾಜ್ಯದ ಪ್ರವಾಸ ಮಾಡಿಕೊಂಡು ಎಲೆಕ್ಷನ್ಗಿಂತ ಮುಂಚೆ ತನ್ನ ಸ್ವಸ್ಥಾನಕ್ಕೆ ಮರಳಲಿದೆ. ಇದು ನಮಗೆ ಹೆಮ್ಮೆ. ದಾವಣಗೆರೆಯಲ್ಲಿ ನಮೋ ಸಂಚಾರ ಅಂತ ಮಾಡಿ ದಾವಣಗೆರೆಯಲ್ಲಿ ಇರುವಂತ ಅನೇಕ ಹಳ್ಳಿಗಳನ್ನ ಇವತ್ತು ನಮೋ ಬ್ರಿಗೇಡ್ ನ ತರುಣರು ಭೇಟಿ ಮಾಡಿದ್ದಾರೆ. ಇವತ್ತು ನಮೋ ಬ್ರಿಗೇಡ್ ಅನೇಕ ಕಡೆ ಚಾಯ್ ಮೀಟ್ಗಳನ್ನ ಏರ್ಪಡಿಸ್ತಾ ಇದೆ. ನೆಚ್ಚಿನ ಮಿತ್ರರೇ, ಗೊತ್ತಿರಲಿ, ನಿನ್ನೆ ತಾನೇ AICC ಮೀಟಿಂಗ್ ನಡೆಯೋಕ್ಕಿಂತ ಮುಂಚೆ ಒಬ್ಬ ಹಿರಿಯ ನಾಯಕರೊಬ್ರು, ಹಿರಿಯರು ಅಂತ ವಯಸ್ಸಿನಿಂದಷ್ಟೇ ಕರಿಬೇಕು, ಉಳಿದಿದ್ದೇನಕ್ಕೂ ಯೋಗ್ಯತೆ ಬಹಳ ಜನರಿಗೆ ಇರೋದಿಲ್ಲ. ಆ ತರದ ಹಿರಿಯ ನಾಯಕರು, ಅವರ ಹೆಸರು ಮಣಿಶಂಕರ್ ಅಯ್ಯರ್ ಅಂತ. ನನಗೆ ಮಣಿಶಂಕರ್ ಅಯ್ಯರ್ ಯಾವತ್ತೂ ಹಿರಿಯರು ಅಂತ ಅನಿಸೋದೇ ಇಲ್ಲ, ವಯಸ್ಸಿನಿಂದ ಬಿಟ್ರೆ.
ನಾನು ಇತ್ತೀಚೆಗೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟರನ್ನ ಭೇಟಿ ಮಾಡಿದ್ದಾಗ ಶ್ರೀನಿವಾಸ್ ಶೆಟ್ಟರ್ ಹೇಳಿದ್ರು, ಕೆಲವರು ದೊಡ್ಡವರು ಅನ್ಸ್ಕೊಳ್ತಾರೆ ವಯಸ್ಸಿನಿಂದ, ನಾವೇನ್ ಮಾಡೋಣಪ್ಪ, ಬೇಗ ಹುಟ್ಟುಬಿಟ್ಟಿರ್ತಾರೆ, ಅದಕ್ಕೆ ದೊಡ್ಡವರಾಗಿರ್ತಾರೆ, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕೆ ಅಂತ ತುಂಬಾ ಗಂಭೀರವಾಗಿ ಒಂದು ಮಾತು ಹೇಳಿದ್ರು. ಮಣಿಶಂಕರ್ ಅಯ್ಯರ್ ಕೂಡ ಹಂಗೆ. ಈ ಹಿಂದೆ ಸಾವರ್ಕರ್ ಅನ್ನುವಂತ ಪರಮ ಪುಣ್ಯಾತ್ಮನನ್ನ, ದೇಶಭಕ್ತನನ್ನ ದೇಶದ್ರೋಹಿ ಅಂತ ಕರೆದಿದ್ದ ಈ ದೇಶದ ನಿಜವಾದ ದೇಶದ್ರೋಹಿ ಮಣಿಶಂಕರ್ ಅಯ್ಯರ್ ನಿನ್ನೆ ನರೇಂದ್ರ ಮೋದಿಯ ಬಗ್ಗೆ ಮಾತನಾಡ್ತಾ ಹೇಳಿದ್ದಾರೆ, ಈ ದೇಶದಲ್ಲಿ ಟೀ ಮಾರೋರೆಲ್ಲ ದೇಶವನ್ನು ಆಳ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಬರ್ಕೊಡ್ತೀನಿ, ನರೇಂದ್ರ ಮೋದಿ ಪ್ರಧಾನಿಯಾಗೋದು ಸಾಧ್ಯ ಇಲ್ಲ, ಆ ಮನುಷ್ಯನಿಗೆ ಟೀ ಮಾರಬೇಕು ಅನ್ನೋ ಹುಚ್ಚಿದ್ರೆ ನಮ್ಮ AICC ಅಧಿವೇಶನಕ್ಕೆ ಬರಲಿ, ಇಲ್ಲಿ ಟೀ ಬೇಕಿದ್ರೆ ಮಾರ್ಲಿ, ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಅತ್ಯಂತ ತುಚ್ಛವಾಗಿ ಈ ದೇಶದ ಕಾಮನ್ ಮ್ಯಾನ್ಗಳ ಬಗ್ಗೆ ಮಾತಾಡ್ತಾರಲ್ಲ ಮಣಿಶಂಕರ್ ಅಯ್ಯರ್ ಥರದವರು. ಏನ್ ಮಾಡ್ಬೇಕು ಇವರಿಗೆ? ನಮೋ ಬ್ರಿಗೇಡ್ ನಿಶ್ಚಯ ಮಾಡ್ತು, ಆಯ್ತಪ್ಪ ನೋಡೇ ನೋಡ್ತೀವಿ ಅಂತ ಇವತ್ತು ರಾಜ್ಯಾದ್ಯಂತ ನಮೋ ಬ್ರಿಗೇಡ್ ನ ತರುಣರು ಕೈಯಲ್ಲಿ ಟೀ ಕೆಟಲ್ ಹಿಡ್ಕೊಂಡು ಅನೇಕ ಸರ್ಕಲ್ಗಳಲ್ಲಿ ನಿಂತು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಾದ್ರೆ ನಾವು ಟೀ ಹಂಚಲಿಕ್ಕೂ ತಯಾರು ಅಂತ ಅನೇಕ ಸರ್ಕಲ್ಗಳಲ್ಲಿ ಇವತ್ತು ಟೀ ಮಾರಾಟ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ ಮಿತ್ರರೇ, ನನ್ನೊಬ್ಬ ಮಿತ್ರ ಇದ್ದಾನೆ ತೇಜಿಂದರ್ ಬಗ್ಗಾ ಅಂತ. ಅವನು ಯಾರ್ಯಾರು ದೇಶದ್ರೋಹಿಗಳಿರ್ತಾರೋ, ಇತ್ತೀಚೆಗೆ ನಾನು ಯಾರಿಗೋ ಹೇಳಿದೆ ತೇಜಿಂದರ್ ಬಗ್ಗಾ ಗೊತ್ತಾ ಅಂತ, ಅವ್ರು ಕೂಡಲೇ ಕೇಳಿದ್ರು ತೇಜಿಂದರ್ ಬಗ್ಗಾ ಅಂದ್ರೆ ಚಾಟರ್ ಸ್ಪೆಷಲಿಸ್ಟ್ ಅಂತ ಕೇಳಿದ್ರು. ಚಾಟರ್ ಸ್ಪೆಷಲಿಸ್ಟ್ ಅಂದ್ರೆ ಆ ಮನುಷ್ಯ ಕೆನ್ನೆಗೆ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್. ಪ್ರಶಾಂತ್ ಭೂಷಣ್ ಅಂತ ಆಮ್ ಆದ್ಮಿ ಪಾರ್ಟಿ ಒಬ್ಬ ಲೀಡರು, ಆಮ್ ಆದ್ಮಿ ಪಾರ್ಟಿ ಕಟ್ಟೋಕ್ಕಿಂತ ಮುಂಚೆ ಒಂದ್ಸಲ ಕೂತ್ಕೊಂಡು ಮಾತನಾಡ್ತಾ ಹೇಳಿದ್ರು, ಈ ದೇಶದಲ್ಲಿ ಕಾಶ್ಮೀರ ಅಂತ ಏನಿದೆಯೋ ಅದನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು. ಆ ಮೀಟಿಂಗ್ ಮುಗಿದ ನಂತರ ಇನ್ನೊಂದಿನ ಒಂದು ಪ್ರೆಸ್ ಮೀಟ್ ಇತ್ತು. ಈ ಪುಣ್ಯಾತ್ಮ ಲೋಕೂತ ಪ್ರೆಸ್ ಮೀಟ್ ನ ನಡುವೆ ಎದ್ದು ಬಂದು ಪ್ರಶಾಂತ್ ಭೂಷಣ್ರನ್ನ ಮಾತನಾಡಿಸ್ತಾ ತೆಗೆದು ರಪ್ ಅಂತ ಕೆನ್ನೆ ಬಿಟ್ಟ. ಯಾಕೆ ಅಂತ ಕೇಳಿದ್ರು. ನಾವು ಸಮರ್ಥಿಸ್ಕೊಳ್ಬೇಕೋ ಬಿಡಬೇಕೋ ಬೇರೆ ಮಾತು, ಆದ್ರೆ ಆ ವ್ಯಕ್ತಿನ ಯಾಕೆ ಅಂತ ಕೇಳಿದಾಗ ಈ ದೇಶದೊಳಗೆ ದೇಶದ್ರೋಹದ ಮಾತನಾಡಿದವನಿಗೆ ಕೆನ್ನೆಗೆ ಹೊಡಿಲಿಕ್ಕೆ ಒಬ್ಬನಿದ್ದೀನಿ ಅಂತ ತೋರಿಸ್ಲಿಕ್ಕೋಸ್ಕರ ಬಿಟ್ಟೆ. ಯಾರಿಗಾದ್ರೂ ಜೈಲಿಗೆ ಹಾಕಬೇಕು ಅಂತಿದ್ರೆ ದಯಮಾಡಿ ಜೈಲಿಗೆ ಹಾಕಿ ಅಂತ ಹೇಳ್ಕೊಂಡ ಅವನು. ಈ ತರದೊಂದು ಇಬ್ಬರಿಗೆ ಅವನು ಎಚ್ಚರಿಕೆಯಿಂದ ಕೆನ್ನೆ ಮೇಲೆ ಹೊಡೆದ. ಈಗ ಯಾರಾದ್ರೂ ದೆಹಲಿಯ ಸೆಂಟರ್ ನಲ್ಲಿ ದೇಶ ವಿರೋಧಿ ಮಾತುಗಳನ್ನ ಆಡೋ ಮುಂಚೆ ಅಕ್ಕಪಕ್ಕ ನೋಡ್ತಾರೆ, ತೇಜಿಂದರ್ ಬಗ್ಗಾ ಎಲ್ಲಾದ್ರೂ ಬಂದು ಕೂತ್ಬಿಟ್ಟಿದಾನ ಅಂತ, ನನಗೂ ಕೆನ್ನೆಗೆ ಬಿದ್ರೆ ಬೀಳ್ಬಹುದು ಅಂತ. ಈ ಪುಣ್ಯಾತ್ಮ ತೇಜಿಂದರ್ ಬಗ್ಗಾ ಯಾವಾಗ ಈ ಮಣಿಶಂಕರ್ ಅಯ್ಯರ್ ನರೇಂದ್ರ ಮೋದಿ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿದ್ರು, ಈ ಪುಣ್ಯಾತ್ಮ ಯಾವುದೋ ಸರ್ಕಲ್ಗೆ ಹೋಗಿ ನಿಂತ್ಕೊಳ್ಳಿಲ್ಲ, ಅದೇ AICC ಅಧಿವೇಶನದ ಹೊರಗೆ ನಿಂತ ನರೇಂದ್ರ ಮೋದಿ ಅವರು ಟೀ ಶರ್ಟ್ ಹಾಕೊಂಡು ನಾನು ಟೀ ಇಲ್ಲಿ ಹಂಚ್ತೀನಿ, ತಾಕತ್ತಿದ್ರೆ ತಡೀರಿ ನೋಡೋಣ ಅಂತ ನಿಂತ. ನನಗೆ ಬಹಳ ಹೆಮ್ಮೆ ಇದೆ ಆ ತರುಣನ ಬಗ್ಗೆ. ನಾನು ಹೇಳಿದೆ, ನೀನು ಬಹಳ ಗ್ರೇಟ್ ಮನುಷ್ಯ ಅಪ್ಪ, ಬಹಳ ತಾಕತ್ತಿದೆ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಅವರ ಹುಚ್ಚಿಗೆ ಬಿದ್ದಿರೋ ಈ ತರದವರು ಯಾರು ವಯಸ್ಸಾದವರಲ್ಲ, ಮಧ್ಯವಯಸ್ಕರು ಅಲ್ಲ, 18ರಿಂದ 30ರ ನಡುವಿನ ತರುಣರು ಯಾರಿದ್ದಾರೆ, ಈ ತರುಣರು ನರೇಂದ್ರ ಮೋದಿ ಅವರಿಗೋಸ್ಕರ ಹುಚ್ಚರಂತೆ ಬೀದಿಗೆ ಬಂದಿದ್ದಾರಲ್ಲ. ಇನ್ನೂ ಕೂಡ ದೇಶ ಬದಲಾಗೋದಿಲ್ಲ ಅನ್ನುವಂತ ಪರಿಕಲ್ಪನೆ ನಮ್ಗೆ ಕಟ್ಕೊಳ್ಳೋ ಅಗತ್ಯ ಇಲ್ಲ. ನಾವು ಮೊನ್ನೆ ತಾನೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಬರ್ತ್ಡೇನ ನಾವು ಮಲ್ಪೆನಲ್ಲಿ ಆಚರಣೆ ಮಾಡಿದ್ವಿ. ಮಲ್ಪೆನಲ್ಲಿ ಆಚರಣೆ ಮಾಡಿದ್ದು ಬೆಳಗ್ಗೆ 10ರಿಂದ ರಾತ್ರಿ 10ರವರೆಗೂ ಕಾರ್ಯಕ್ರಮ. ಬೆಳಗ್ಗೆ 10 ಗಂಟೆಗೆ ಮರಳು ಶಿಲ್ಪ ರಚನೆ ಆಯಿತು. ಅದಾದ್ಮೇಲೆ ಒಂದಷ್ಟು ಜನ ಬಂದು ಪೇಂಟಿಂಗ್ ಮಾಡ್ಲಿಕ್ಕೆ ನಿಂತರು, ಒಂದಷ್ಟು ಜನ ವಾಲಿಬಾಲ್ ಆಡ್ತಾ ಇದ್ರು ಅಟಲ್ ಜಿ ಹೆಸರಲ್ಲಿ. ಅಟಲ್ ಜಿ ಅವರ ಅಪರೂಪದ ಚಿತ್ರಗಳ ಪ್ರದರ್ಶನ ಆಯಿತು. ಅಟಲ್ ಜಿ ಅವರ ಮತ್ತು ಮೋದಿ ಅವರ ಹೆಸರಿನ ಒಂದು ಗಾಳಿಪಟಗಳ ಹಾರಾಟ ಆಯಿತು, ಬಲೂನುಗಳ ಹಾರಾಟ ಆಯಿತು. ಎಷ್ಟೆಲ್ಲ ಕಾರ್ಯಕ್ರಮಗಳು ಅಂತಂದ್ರೆ ನಮೋ ಉತ್ಸವ ಅತ್ಯಂತ ಯಶಸ್ವಿಯಾಗಿ ರಾತ್ರಿ 10ವರೆಗೆ ಈ ಕತ್ತಲು ಬೆಳಕಿನ ಆಟ ಲೇಸರ್ ಶೋ ಮಾಡಿ ಹೇಗೆ ಭ್ರಷ್ಟಾಚಾರದ ಕತ್ತಲಿಗೆ ಗುಜರಾತಿನ ಮೋದಿ ಉತ್ತರ ಅನ್ನೋದನ್ನ ಲೇಸರ್ ಬೆಳಕಿನಲ್ಲಿ ತೋರಿಸೋದ್ರೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಪ್ರದರ್ಶನಿ ಉದ್ಘಾಟನೆ ಹೇಗ್ ಮಾಡಬೇಕು ಅಂತ ಎಲ್ಲರೂ ಕೇಳಿದಾಗ ನಮಗೊಂದು ತರಲೇ ಐಡಿಯಾ ಬಂತು. ನಾನಂದೆ, ಅಟಲ್ ಜಿ ಅವರ ಒಂದು ಅಪರೂಪದ ಫೋಟೋ ಮಧ್ಯದಲ್ಲಿದೆ, ಈ ಫೋಟೋನ ಹರಾಜ್ನಲ್ಲಿ ಯಾರು ಕೊಂಡ್ಕೊಳ್ತಾರೋ ಅವ್ರು ಒಳಗೆ ಬರಲಿ ಅಂತ ನಾನು ಹೇಳಿದೆ. ಈ ಹರಾಜಿನ ದುಡ್ಡು ಅಟಲ್ ಜಿ ಅವರ ಆರೋಗ್ಯವನ್ನ ಬಯಸಿ ಯಾವ್ದಾದ್ರೂ ಬಡ ಹಾಸ್ಪಿಟಲ್ಗೆ ನಾವು ಕೊಡ್ತೀವಿ, ಬಡವರನ್ನ ನೋಡ್ಕೊಳ್ಳಿಕ್ಕೋಸ್ಕರ ಈ ದುಡ್ಡನ್ನು ಕೊಡ್ತೀವಿ, ಹರಾಜ್ನಲ್ಲಿ ಕೂಗಿ ಅಂತ. ಒಂದು ಪುಟ್ಟ ಫೋಟೋ 2,000 ರಿಂದ 2,500 ರೂಪಾಯಿ ಹರಾಜ್ನಲ್ಲಿ ಕೂಗ್ಬೋದು ಅಂತ ಅನ್ಕೊಂಡ್ವಿ. ನಾನೇ ಸ್ವಲ್ಪ ಹೈಟ್ ಅಲ್ಲಿಟ್ಟು 5,000 ರೂಪಾಯಿ ಈ ಫೋಟೋಗೆ ಅಂತಂದೆ. ನಾನು ಹೆಚ್ಚಂದ್ರೆ ಇನ್ನೊಂದು 100 ರೂಪಾಯೋ 1,000 ರೂಪಾಯೋ ಜಾಸ್ತಿ ಹೋಗ್ಬೋದು ಅನ್ಕೊಂಡ್ರೆ ಆ ಫೋಟೋ 65,000 ರೂಪಾಯಿಗೆ ಮಾರಾಟ ಆಯ್ತು. ಒಬ್ಬರು ದೊಡ್ಡ ಬಿಸ್ನೆಸ್ ಮನ್ ಅದನ್ನ ಕೊಂಡ್ಕೊಂಡ್ರು, ಹೋಟೆಲ್ ನ ಓನರು. ನಾನು ಅವ್ರನ್ನ ಕೇಳಿದೆ, ಯಾಕೆ ಸರ್ ಈ ಫೋಟೋಗೆ 65,000 ರೂಪಾಯಿ ಕೊಟ್ರಲ್ಲ, ಯಾಕೆ ಅಂದ್ರೆ ಏನಂದ್ರು ಗೊತ್ತಾ,
ಸರ್, ಈ ದೇಶದ ಆರೋಗ್ಯವನ್ನ ಪುಣ್ಯಾತ್ಮ ಅಟಲ್ಜಿ ಸುಧಾರಿಸಿದ್ರು. ಅವ್ರ ಆರೋಗ್ಯ ಹಾಳಾಗಿದೆ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ದೇವರನ್ನು ಪ್ರಾರ್ಥಿಸಿಕೊಳ್ಳೋ ಬೇರೆ ಮಾರ್ಗ ಸಿಗಲಿಲ್ಲ. ಅದಕ್ಕೋಸ್ಕರ ಈ ಫೋಟೋನ 65,000 ರೂಪಾಯಿ ಕೊಂಡ್ಕೊಂಡೆ ಅಂತ. ಇದು ಈ ದೇಶವನ್ನು ಆಳಿದ ಅಪರೂಪದ ಪ್ರಧಾನಿಗಳನ್ನ ಜನ ನೆನಪಿಸಿಕೊಳ್ಳೋ ರೀತಿ. ಅಂಥದ್ದೇ ಮತ್ತೊಬ್ಬ ಶ್ರೇಷ್ಠ ಪ್ರಧಾನಿ ಈ ದೇಶವನ್ನು ಆಳ್ಲಿಕ್ಕೆ ಅಂತ ಕಾತರರಾಗಿ, ಇಡೀ ದೇಶ ಅವ್ರ ಆಳ್ಲಿ ಅಂತ ಕಾತರರಾಗಿ ಕಾಯ್ತಾ ಇದೆ. ನನ್ನ ನೆಚ್ಚಿನ ಮಿತ್ರರೇ, ಅದೇ ಕಾರಣಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ಬನ್ನಿ, ಇವತ್ತಿನ ಈ ನಮೋ ಭಾರತ್ ಕಾರ್ಯಕ್ರಮವನ್ನ ನಾನು ಮತ್ತೆ ಹೇಳ್ತೀನಿ. ನಮೋ ಅಂತಂದ್ರೆ ನರೇಂದ್ರ ಮೋದಿ. ಬಹಳ ಜನಕ್ಕೆ ನಮೋ ಅಂದ್ರೆ ಏನು ಅಂತ ಅರ್ಥ ಆಗ್ತಿರಲ್ಲ. ಏನ್ ಎಲ್ಲ ಕಡೆ ನಮೋ ಅಂತಿದ್ದಾರೆ ಅಂತ. ನ ಅಂದ್ರೆ ನರೇಂದ್ರ, ಮೋ ಅಂದ್ರೆ ಮೋದಿ. ಇದು ನಮೋ. ನಮೋ ನಮೋ ಅನ್ನೋ ಹೆಸರೇ ವಿಚಿತ್ರವಾಗಿದೆ. ಅದೇನೋ ಯಾರೋ ಅದು ಹೆಂಗಿಟ್ರೋ ಏನೋ ಅವ್ರ ಅಪ್ಪ ಅಮ್ಮ ನರೇಂದ್ರ ಮೋದಿ ಅಂತ ಇಟ್ಟಿದ್ದು ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ಅಂತಂದ್ರೆ, ನೀವು ಗುಜರಾತಿಗೆ ನಮೋ ಅಂದ್ರೆ ಗುಜರಾತಿಗೆ ನಮಸ್ಕಾರ ಆಗುತ್ತೆ. ಚಾಮುಂಡಿಗೆ ನಮೋ ಅಂದ್ರೆ ಅವಳಿಗೆ ನಮಸ್ಕಾರ ಆಗುತ್ತೆ. ನೀವು ಕರ್ನಾಟಕಕ್ಕೆ ನಮೋ ಅಂತಂದ್ರೆ ಕರ್ನಾಟಕಕ್ಕೆ ನಮಸ್ಕಾರ ಆಗುತ್ತೆ. ಭಾರತಕ್ಕೆ ನಮೋ ಅಂದ್ರೆ ನಮೋ ಭಾರತ ಆಗುತ್ತೆ. ಎರಡು ಅರ್ಥ ಅದಕ್ಕೆ. ಹೇ ಭಾರತ ಮಾತೆಯೇ, ನಿನಗೆ ನಮಸ್ಕಾರ ಅಂತ. ಎರಡನೇ ನಾವ್ ಹೇಳ್ತೀವಿ, ಅಮ್ಮ ಭಾರತ ಮಾತೆ ನಿನಗಿದೋ ನಮೋ ಅನ್ನುವಂತ ಉಡುಗೊರೆ ಕೊಡ್ತಿದ್ದೀವಿ. ಈ ದೇಶ ಸುಭಿಕ್ಷವಾಗ್ಲಿಕ್ಕೆ ಈ ಉಡುಗೊರೆಯನ್ನು ಕೊಡ್ತಿದ್ದೀವಿ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳುವಂತ ಅಪರೂಪದ ಚಿಂತನೆ. ಈ ಕಾರ್ಯಕ್ರಮವನ್ನ ನಿಮ್ಮ ಎದುರಿಗೆ ಟೈಟಲ್ ಸಾಂಗಿನ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರಿಗೆ ಈ ಟೈಟಲ್ ಸಾಂಗ್ ಅನ್ನು ಸಮರ್ಪಿಸ್ತಾ ಇದ್ದೀವಿ. ನಮೋ ಭಾರತ್. ಭಾರತ ಜಗವನ ಬೆಳಗುತ್ತ ನಮೋ ನಮೋ ಎನ್ನುತ್ತ, ನಮೋ ಭಾರತ ಎನ್ನುತ್ತ, ನಮೋ ಭಾರತ ಎನ್ನುತ್ತ. ಭಾರತ ಜಗವನ ಬೆಳಗುತ್ತ ನಮೋ ನಮೋ ಎನ್ನುತ್ತ, ನಮೋ ಭಾರತ ಎನ್ನುತ್ತ, ನಮೋ ಭಾರತ ಎನ್ನುತ್ತ. ಜಗವು ಕಾದಿದೆ ಮನುಕುಲ ಹೊಸ ಬೆಳಕಿನ ಹೊಂದಿರಲಿಕ್ಕೆ. ಕಾದಿದೆ ಜಗವು ಕಾದಿದೆ ಮನುಕುಲ ಹೊಸ ಬೆಳಕಿನ ಹೊಂದಿರಲಿಕ್ಕೆ. ನಾಟ್ಯವ ಕಳೆವ ಸುಪ್ರಭ ನಳಿಸುವ ನವ ಭಾರತ ನವೋ ತಾನೇ. ಭಾರತ ಎನ್ನುತ್ತ, ಭಾರತ ಎನ್ನುತ್ತ, ಭಾರತ ಎನ್ನುತ್ತ, ಭಾರತ ಎನ್ನುತ್ತ. ಭಾರತ ನಡೆದಿದೆ ಹೊಸ ಭಾರತವನ್ನು ಕಟ್ಟೋಣ. ಸಮಯವು ಬಂದಿದೆ ಮುಂದಕ್ಕೆ ಬನ್ನಿ ಹೊಸ ಭಾರತವನ್ನು ಕಟ್ಟೋಣ. ಅಲೆಯುತ್ತ ನಾವು ನವ ಭಾರತ ನಮ ಎನ್ನೋಣ. ಊರಿಗೆ ಅಲೆಯುತ್ತ ನಾವು ನವ ಭಾರತ ನಮ ಎನ್ನೋಣ. ನವ ಭಾರತ ಎನ್ನೋಣ.
ಜಾಗೃತವಾಗಿ ಎದ್ದು ನಿಂತಿದೆ. ಆದರೆ ದುರ್ದೈವ, ಈ ದೇಶವನ್ನ ಕಳೆದ 67 ವರ್ಷಗಳಿಂದ, ಹೆಚ್ಚು ಕಡಿಮೆ ಈ 67 ವರ್ಷಗಳಲ್ಲಿ ಮ್ಯಾಕ್ಸಿಮಮ್ ಈ ದೇಶವನ್ನ ರೂಲ್ ಮಾಡಿರೋದು ಒಂದು ಪಾರ್ಟಿ. ಇನ್ನೂ ಹತ್ತಿರಕ್ಕೆ ಬಂದು ಹೇಳೋದಾದ್ರೆ ಒಂದು ಫ್ಯಾಮಿಲಿ. ಈ ಫ್ಯಾಮಿಲಿಯ ಒಟ್ಟಾರೆ ಪರಂಪರೆಯನ್ನ ನಾಶ ಮಾಡಬೇಕು. ಫ್ಯಾಮಿಲಿಯ ಪರಂಪರೆ ನಾಶ ಮಾಡಬೇಕು ಅಂದ್ರೆ ರಾಜ ಪರಂಪರೆಯನ್ನ ತೆಗೆದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ತರಬೇಕು ಅಂತ ಒಬ್ಬ ಶ್ರೇಷ್ಠ ಪುರುಷ ಈ ದೇಶದಲ್ಲಿ ಕಾದಾಡದ. ಅವರ ಹೆಸರು ಸರ್ದಾರ್ ಪಟೇಲ್ ಅಂತ. ಬಹಳ ಜನರಿಗೆ ಸರ್ದಾರ್ ಪಟೇಲ್ರ ಈ ಕತೆ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರು ಸರ್ದಾರ್ ಪಟೇಲ್ ರವರ ಹೆಸರನ್ನ ತಗೊಂಡು ಏಕತಾ ಯಾತ್ರೆ ಅಂತ, ಏಕತಾ ಓಟ ಅಂತ ಮಾಡಿದ್ರು. ರನ್ ಫಾರ್ ಯೂನಿಟಿ ಅಂತ. ಬಹಳ ಜನ ಕೇಳಿದ್ರು, ರನ್ ಫಾರ್ ಯೂನಿಟಿ ಯಾಕೆ ರನ್ ಫಾರ್ ಯೂನಿಟಿ ಅಂತಂದ್ರೆ, ಈ ದೇಶ ರಾಜ್ಯಗಳಾಗಿ ಛಿದ್ರಗೊಂಡಿದ್ದಾಗ ಈ ದೇಶವನ್ನ ಒಟ್ಟು ಮಾಡಲಿಕ್ಕೆ ಎಲ್ಲ ರಾಜರುಗಳನ್ನ ಮಾತನಾಡಿಸಿ ಅವರನ್ನ ಒಪ್ಪಿಸಿ ಈ ದೇಶದೊಳಗೆ ಅವರನ್ನ ಬೆರೆಯುವಂತೆ ಮಾಡಿದ ಶ್ರೇಷ್ಠ ಸಾಹಸಿ ಸರ್ದಾರ್ ಪಟೇಲ್ರು. ಸರ್ದಾರ್ ಪಟೇಲ್ರು ದೊಡ್ಡ ಪ್ರಯತ್ನ ಮಾಡಿದ್ರು. ನಾನು ಈ ಕಥೆಗಳನ್ನ ಹೇಳಬೇಕು ಅಂತ ಬಹಳ ಆಸೆ ಆಗತ್ತೆ ನನಗೆ. ಈ ದೇಶದಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ಯಾವ ಕಥೆಗಳನ್ನ ಕೇಳಿ ಈ ದೇಶದ ತರುಣರ ಎದೆ ಉಬ್ಬಬಹುದೋ ಅಂತದ್ ಯಾವುದೂ ಕಥೆಗಳನ್ನು ಹೇಳಲೇ ಇಲ್ಲ. ಈ ದೇಶದಲ್ಲಿ ಯಾವ ಕಥೆಗಳನ್ನ ಕೇಳಿ ನಮ್ಮನ್ನ ನಾವು ಹೇಡಿಗಳು ಅಂತ ಮತ್ ತಿಳ್ಕೊಳ್ಬೇಕೋ ಅಂತ ಕಥೆಗಳನ್ನ ಮತ್ ಹೇಳಲಾಯ್ತು. ಸುಮ್ಮನೆ ಒಂದು ಪ್ರಶ್ನೆ ಎಲ್ರಿಗೂ ಕೇಳಬೇಕು. ಕಾಂಗ್ರೆಸ್ ಅನ್ನೋದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಪಾರ್ಟಿ ಅಂತ ಎಲ್ಲರೂ ಹೇಳ್ತಾರಲ್ಲ, ಕಾಂಗ್ರೆಸ್ ಕಟ್ಟಿದವರು ಯಾರು ಅಂತ ಬಹಳ ಜನರಿಗೆ ಗೊತ್ತೇ ಇಲ್ಲ. ಬಹಳ ನನ್ನ ಕಾಂಗ್ರೆಸ್ ಮಿತ್ರರಿಗೆ ನಾನು ಕೂತಾಗ ಕೇಳ್ತೀನಿ, ನಿಮ್ ಕಾಂಗ್ರೆಸ್ ಕಟ್ಟದವ್ರು ಯಾರು ಗೊತ್ತಾ ಅಂತ ಕೇಳಿದ್ರೆ ಬಹಳ ಜನರ ಉತ್ತರ 99% ಆಫ್ ದಿ ಟೈಮ್ ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅಂತ. ಅವ್ರಿಗೆ ಗೊತ್ತೇ ಇಲ್ಲ, ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ಸಿಗೆ ಎಂಟರ್ ಆಗಿದ್ದೆ 1919 ನಂತರ. ಅದಾಗಲೇ ಕಾಂಗ್ರೆಸ್ ಹುಟ್ಟಿ ಅನೇಕ ದಶಕಗಳು ಉರುಳಿ ಹೋಗಿತ್ತು. 1857 ಸಂಗ್ರಾಮದಲ್ಲಿ ಈ ದೇಶದ ಕ್ರಾಂತಿಕಾರಿಗಳು ಒಟ್ಟಾಗಿ ಬ್ರಿಟಿಷರನ್ನ ನಡುಗಿಸುವಂತೆ ಮಾಡಿಬಿಟ್ರು. ಅನೇಕ ಬ್ರಿಟಿಷ್ ಅಧಿಕಾರಿಗಳಿದ್ರು. ಅವರು ಈ ದೇಶದ ಕ್ರಾಂತಿಕಾರಿಗಳ, ಈ ದೇಶದ ಹಳ್ಳಿ ಜನರ ಮನೆ ಒಳಗೆ ಆಶ್ರಯ ಪಡ್ಕೊಂಡು ತಪ್ಪಿಸಿಕೊಂಡು ಉಳ್ಕೊಂಡವರು. ಒಬ್ಬ ಇದ್ದ, ಎಲೆನ್ ಆಕ್ಟೋವಿಯನ್ ಹ್ಯೂಮ್ ಅಂತ ಅವನ ಹೆಸರು. ಈ ಹ್ಯೂಮ್ ಏನ್ ಮಾಡಿದ್ದ, ಈ ಭಾರತೀಯ ಕ್ರಾಂತಿಕಾರಿಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಮೈಗೆ ಕಪ್ಪು ಬಣ್ಣ ಬಳಕೊಂಡಿದ್ದ. ಆಮೇಲೆ ಉತ್ತರ ಭಾರತದಲ್ಲಿ ಹೇಳುವಂತ ಒಂದಷ್ಟು ಕಬೀರರ ದೋಯೆಗಳನ್ನ ತಾನು ಬೈಹರ್ಟ್ ಮಾಡ್ಕೊಂಡಿದ್ದ. ಯಾರಾದರೂ ಕ್ರಾಂತಿಕಾರಿಗಳ ತಂಡ ಬಂತು ಅಂತಂದ್ರೆ ಪಕ್ಕದಲ್ಲಿ ನಿಂತು ಕಬೀರರ ದೋಯೆ ಹೇಳ್ಕೊಂಡು ತಪ್ಪಿಸಿಕೊಂಡು ತಿರುಗಾಡ್ತಿದ್ದವನು ಅಲೆನ್ ಆಕ್ಟೋವಿಯನ್ ಹ್ಯೂಮ್ ಅನ್ನುವಂತ ಅಧಿಕಾರಿ. ಈ ದೇಶದಲ್ಲಿ ಬ್ರಿಟಿಷರು ಭಾರತೀಯರನ್ನು ಪೂರ್ತಿ ಮಟ್ಟ ಹಾಕಿದ ನಂತರ ಲಾರ್ಡ್ ಲಿಟ್ಟನ್ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ. ಲಿಟ್ಟನ್ ಈ ದೇಶದ ಮೇಲೆ ಯಾವ ಪರಿ ಈ ದೇಶದ ಜನರನ್ನ ಅವನ ಧ್ವಂಸ ಮಾಡುವಂತ ಪ್ರಯತ್ನ ಮಾಡ್ದ ಅಂದ್ರೆ, ಇದೇ ಹ್ಯೂಮ್ 30,000 ಬೇಹುಗಾರರನ್ನು ಇಟ್ಕೊಂಡು ಅವ್ರ ಮೂಲಕ ವರದಿ ತರಿಸ್ಕೊಂಡ. ಅವನಿಗೆ ಗೊತ್ತಾಯ್ತು 1857 ನಂತರ ಸದ್ಯದಲ್ಲೇ ಇನ್ನೊಂದಂತ ಮಹಾದಂಗೆ ಈ ದೇಶದಲ್ಲಿ ನಡಿಲಿಕ್ಕಿದೆ. ಈ ಬಾರಿ ನಡೆದ್ರೆ ನಾವ್ಯಾರು ಉಳಿಯೋದಿಲ್ಲ ಅಂತ ಗೊತ್ತಾದಾಗ ಅವನು ಈ ದೇಶದ ಜನರನ್ನ ಶಾಂತ ಮಾಡಲಿಕ್ಕೆ ಅಂತ ಒಂದು ಪಾರ್ಟಿಯನ್ನ ಕಟ್ಟದ. ಅದನ್ನ ಕಾಂಗ್ರೆಸ್ಸು ಅಂತ ಕರೆದ್ರು. 1885 ಕಟ್ಟಿದ್ದು ಕಾಂಗ್ರೆಸ್ಸು. ಈ ಕಾಂಗ್ರೆಸ್ ಅವನು ಕಟ್ಟಿದ್ ಯಾಕೆ ಅಂತಂದ್ರೆ, ಈ ದೇಶದಲ್ಲಿ ಇನ್ನು ಮುಂದೆ ಯಾರು ಕತ್ತಿ ಹಿಡಿದು ಹೋರಾಟ ಮಾಡಬಾರದು. ಏನು ಬೇಕಿದ್ರು ಒಂದು ಚೀಟಿ ಬರೆದು ಆ ಚೀಟಿ ಮೂಲಕ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತಂದ್ರು ಒಂದು ಚೀಟಿ ಇಟ್ಟು ಪ್ರಶ್ನೆ ಮಾಡಬೇಕು ಅನ್ನುವಂತ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ, ಹುಚ್ಚಾಗಿ ಹರಿಯುವಂತ ನದಿಗೆ ಒಂದು ತಡೆಗೋಡೆ ಕಟ್ಟುವಂತ ಒಂದು ದೊಡ್ಡ ಪ್ರಯತ್ನವನ್ನ ಅವನು ಮಾಡ್ದ. 1885 ಅವನು ಕಟ್ಟಿದ ಆ ಟೋಟಲ್ ಕಾಂಗ್ರೆಸ್ಸು ಈ ಇತಿಹಾಸವನ್ನ ಸ್ವಂತಕ್ಕೆ ಹೇಳ್ತಿಲ್ಲ. ಬಹಳ ಜನ ಕಾಂಗ್ರೆಸ್ಸಿಗರು ನನಗೆ ಬಂದು ಹೇಳ್ತಾರೆ, ಚಕ್ರವರ್ತಿ ಹುಚ್ಚುಚ್ಚಾಗೇನೋ ಮಾತನಾಡ್ತಾರೆ ಅಂತ. ನಾನು ಅವ್ರಿಗೆಲ್ಲ ವಿನಂತಿಸ್ಕೊಳ್ತೀನಿ, ಪಟ್ಟಾಭಿ ಸೀತಾರಾಮಯ್ಯನವರು ಕಾಂಗ್ರೆಸ್ಸಿನ ಇತಿಹಾಸದ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ದಯವಿಟ್ಟು ಎಲ್ಲರೂ ಆ ಪುಸ್ತಕವನ್ನು ಓದಿ. ಆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಹುಟ್ಟಿಗೆ ಕಾರಣ ಏನು ಅಂತ. ಇಂಥ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಬರೋ ಹೊತ್ನಲ್ಲಿ ಕಾಂಗ್ರೆಸ್ಸು ಅವತ್ತಿಂದಲೂ ಮಾಡ್ಕೊಂಡು ಬಂದಿದ್ದು ದಮನ ನೀತಿಯೇ. ಯಾರು ತನ್ನ ವಿರುದ್ಧ ನಿಲ್ತಾರೋ ಅವರನ್ನು ತುಳಿಬೇಕು ಅಂತ ಪ್ರಯತ್ನ ಪಡ್ತು. ಯೋಚನೆ ಮಾಡಿ, ಇದೇ ಕಾಂಗ್ರೆಸ್ನಲ್ಲಿ ತಿಲಕರಿದ್ರು. ತಿಲಕರು ಎಂತ ಉಗ್ರವಾದ ಮಾತುಗಳನ್ನು ಆಡ್ತಾ ಇದ್ರು ಅಂತಂದ್ರೆ, ಈ ದೇಶದ ಕ್ರಾಂತಿಯ ದಿಕ್ಕನ್ನ ನಿರ್ಧಾರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಆದ್ರೆ ಇದೇ ಕಾಂಗ್ರೆಸ್ ತಿಲಕರನ್ನ ತುಳಿದು ಬಿಡ್ತು. ಆ ನಂತರದ ದಿನಗಳಲ್ಲಿ ಸುಭಾಷ್ ಚಂದ್ರ ಬೋಸರು ಬಂದ್ರು. ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಮರು ವರ್ಷ ಸುಭಾಷ್ ಚಂದ್ರ ಬೋಸರನ್ನ ಮಟ್ಟ ಹಾಕಬೇಕು ಅಂತ ಇಡೀ ಕಾಂಗ್ರೆಸ್ಸಿನ ಕಮಿಟಿ ಗಾಂಧೀಜಿಯವರ ಪರವಾಗಿ ಸುಭಾಷ್ ಚಂದ್ರ ಬೋಸರ ವಿರುದ್ಧ ಮತ್ತೊಬ್ಬರನ್ನ ಎಲೆಕ್ಷನ್ಗೆ ನಿಲ್ಲಿಸ್ತು.
ಆದ್ರೆ ಸುಭಾಷ್ ಚಂದ್ರ ಬೋಸರ ಸಾಮರ್ಥ್ಯ ಎಂತದ್ದಿತ್ತು ಅಂತಂದ್ರೆ ಗಾಂಧೀಜಿಯ ಕ್ಯಾಂಡಿಡೇಟ್ ಅನ್ನು ಸೋಲಿಸಿ ಸುಭಾಷ್ ಚಂದ್ರ ಬೋಸರು ಗೆದ್ದು ಬಂದ್ರು. ಆದರೆ ನೆನ್ಪಿಟ್ಕೊಳ್ಳಿ, ಪ್ರಜಾಪ್ರಭುತ್ವ ರೀತಿಯಿಂದ ಗೆದ್ದು ಬಂದಂತ ಸುಭಾಷ್ ಚಂದ್ರ ಬೋಸರಿಗೆ ಕಾಂಗ್ರೆಸ್ಸು ಅಸಹಕಾರವನ್ನ ಮಾಡ್ತು. ಸುಭಾಷ್ ಚಂದ್ರ ಬೋಸರು ರಿಸೈನ್ ಮಾಡಿ ದೇಶ ಬಿಟ್ಟೇ ಹೋಗಬೇಕಾದ ಪರಿಸ್ಥಿತಿ ಬಂತು. ಯಾವಾಗಲಾದ್ರೂ ಸಾವರ್ಕರ್ನ ನೆನಪಿಸ್ಕೊಳ್ಳಿ. ಯಾವ ಸಾವರ್ಕರ್ನ ನೆನಪಿಸ್ಕೊಂಡ್ರೆ ರೋಮಾಂಚನವಾಗುತ್ತೋ, ಪ್ರತಿಯೊಬ್ಬ ತರುಣನ ಎದೆಯಲ್ಲಿ ಒಮ್ಮೆ 100 ಮಿಂಚು ಸಿಡಿದಂತ ಅನುಭವ ಆಗುತ್ತೋ ಅಂತ ಸಾವರ್ಕರ್ ಈ ದೇಶಕ್ಕೋಸ್ಕರ ತನ್ನಂತಾನು ಸಮರ್ಪಿಸಿಕೊಂಡ್ರು. ತನ್ನ ಮಗನನ್ನ ಬಲಿ ಕೊಟ್ರು, ತನ್ನ ಅಣ್ಣನನ್ನ ಬಲಿ ಕೊಟ್ರು, ತನ್ನ ತಮ್ಮನನ್ನ ಬಲಿ ಕೊಡುವಂತಾಯ್ತು. ತನ್ನ ಆಸ್ತಿ ಪಾಸ್ತಿಯನ್ನ ಕಾಂಗ್ರೆಸ್ ಕಿತ್ಕೊಳ್ತು. ಈ ದೇಶಕ್ಕೋಸ್ಕರ ತನ್ನ ಜೀವದ ರಕ್ತದ ಹನಿಯನ್ನು ಈ ದೇಶಕ್ಕೋಸ್ಕರ ಬಸದು ಬಿಟ್ರು. ಆದರೆ ಈ ಕಾಂಗ್ರೆಸ್ಸು ಎಷ್ಟರ ಮಟ್ಟಿಗೆ ಅವತ್ತು ಆ ಸಾವರ್ಕರ್ನ ತುಳಿತು ಅಂತಂದ್ರೆ ಇವತ್ತಿಗೂ ಕೂಡ ಈ ದೇಶದ ತರುಣರಿಗೆ ಸಾವರ್ಕರ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲದ ಹೀನ ಸ್ಥಿತಿಗೆ ತಂದ್ಬಿಡ್ತು. ನಾನು ಸ್ಕೂಲಿಗೆ ಹೋದಾಗ, ಕಾಲೇಜ್ಗೆ ಹೋದಾಗ ಸುಮ್ಮನೆ ಮಕ್ಕಳನ್ನ ಕೂರಿಸ್ಕೊಂಡು ನಿಮಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂತ ಒಂದಿಬ್ರು ವ್ಯಕ್ತಿಗಳ ಹೆಸರನ್ನು ಹೇಳಿ ಅಂತಂದ್ರೆ ನಮ್ಮ ಇಡೀ ಸ್ಕೂಲ್ ಮಕ್ಕಳ ಬಾಯಲ್ಲಿ ಬರೋ ಮೊದಲನೇ ಹೆಸರು ಮಹಾತ್ಮ ಗಾಂಧೀಜಿ, ಎರಡನೇ ಹೆಸರು ಜವಾಹರ್ಲಾಲ್ ನೆಹರು. ನಂಗೆ ನೋವಾಗುತ್ತೆ ಬಂಧುಗಳೇ, ಮಹಾತ್ಮ ಗಾಂಧೀಜಿ ಆದ್ರೂ ಸಂತ ಸದೃಶರು, ಈ ದೇಶದಲ್ಲಿ ಹೊಸ ಒಂದು ಅಲೆಯನ್ನ ಹುಟ್ಟು ಹಾಕಿದಂಥವ್ರು. ಆದರೆ ಜವಾಹರ್ಲಾಲ್ ನೆಹರು ಈ ದೇಶದಲ್ಲಿ ಎಂಥ ಪರಂಪರೆ ಅಂತಂದ್ರು ಅಂತಂದ್ರೆ ಅಧಿಕಾರಕ್ಕಾಗಿ ಹಾತೊರೆಯುವಂತ ಪರಂಪರೆಯನ್ನ ಮೊದಲು ಹುಟ್ಟಾಕಿದ್ದು ಜವಾಹರ್ಲಾಲ್ ನೆಹರು ಅಂತ ಅತ್ಯಂತ ನೋವಿನಿಂದ ಈ ಸಂದರ್ಭದಲ್ಲಿ ನಿಮ್ ಜೊತೆ ಹಂಚಿಕೊಳ್ತೀನಿ. ಯಾಕೆ ಮಾತನ್ನು ಹೇಳ್ತೀನಿ ಅನ್ನೋದಕ್ಕೆ ಪುಷ್ಟಿಯೂ ಕೊಡ್ತೀನಿ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬರೋ ಹೊತ್ತಿನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಾಗಬೇಕು ಅಂತ ನಿಶ್ಚಯ ಆಗ್ತಿತ್ತು. ಮೌಲಾನಾ ಆಜಾದ್ರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂತ, ಮುಂದಿನ ಟರ್ಮಿಗೆ ನಾನು ಕಂಟಿನ್ಯೂ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಇಡೀ ಭಾರತ ಮುಂದಿನ ಅಧ್ಯಕ್ಷರಾಗಿ ಸರ್ದಾರ್ ಪಟೇಲ್ ರಾಗಬೇಕು ಅಂತ ಅಪೇಕ್ಷೆ ಪಡ್ತಿತ್ತು. ಯಾಕೆಂದ್ರೆ ಈಗ ಯಾರು ಅಧ್ಯಕ್ಷರಾಗ್ತಾರೋ ಅವರೇ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ಎಲ್ರಿಗೂ ಗೊತ್ತಿತ್ತು. ಆದ್ರೆ ನೆಹರು ಹೇಳಿದ್ರು ಮುಂದಿನ ಬಾರಿ ನಾನೇ ಅಧ್ಯಕ್ಷನಾಗಬೇಕು ಅಂತ ಹಠ ಹಿಡಿದು ನೆಹರು ಕೂತ್ರು. ಎಲೆಕ್ಷನ್ ನಡೀತು. ಕಾಂಗ್ರೆಸ್ನ ಪ್ರದೇಶ್ ಕಾಂಗ್ರೆಸ್ ಕಮಿಟಿ PCCಗಳು ಎಲ್ಲ ಕಡೆಯಿಂದ ಬಂದ್ರು. ಅವ್ರು ಕೂತ್ರು, 15 ಜನ ವೋಟ್ ಮಾಡ್ಲಿಕ್ಕೆ ಅಂತ ಕೂತ್ರು. ನಿಮ್ಗೆ ಗೊತ್ತಿರ್ಲಿ, ಈ 15 ಜನರಲ್ಲಿ 12 ಜನ ಸರ್ದಾರ್ ಪಟೇಲ್ರು ಮುಂದಿನ ಅಧ್ಯಕ್ಷರಾಗ್ಲಿ ಅಂತ ವೋಟ್ ಮಾಡಿದ್ರು. ಸ್ವತಃ ನೆಹರೂರವರ ಪ್ರಾವಿನ್ಸ್ನವರೇ ನೆಹರೂರವರಿಗೆ ವೋಟ್ ಮಾಡುವಂತ ಪರಿಸ್ಥಿತಿ ಇರಲಿಲ್ಲ. 12 ವೋಟ್ಗಳನ್ನ ತಗೊಂಡು ಆ ರಿಸಲ್ಟ್ ನ ತಗೊಂಡು ಅವತ್ತಿನ ಉಲ್ಲೇಖವನ್ನ ಇತಿಹಾಸಕಾರರು ಮಾಡ್ತಾರೆ. ಗಾಂಧೀಜಿ ಕೂತಿದ್ರಂತೆ, ಅವ್ರ ಪಕ್ಕದಲ್ಲಿ ಸರ್ದಾರ್ ಪಟೇಲ್ರು, ಗಾಂಧೀಜಿ ಪಕ್ಕದಲ್ಲಿ ನೆಲದ ಮೇಲೆ ಬಲಗಡೆಗೆ ನೆಹರು ಕುರ್ಚಿ ಮೇಲೆ ಕೂತಿದ್ರಂತೆ. ಗಾಂಧೀಜಿ ಈ ರಿಸಲ್ಟ್ ನ ನೆಹರು ಮುಂದಕ್ಕೆ ಎಸೆದ್ರು. ಯಾರಾದರೂ ಬೇರೆಯವರಾಗಿದ್ರೆ ಸರ್ದಾರ್ ಪಟೇಲ್ರು ಪ್ರಧಾನಿ ಆಗ್ಲಿ ಅಂತ ಒಪ್ಕೊಳ್ಬೇಕಿತ್ತು. ಆದ್ರೆ ನೆಹರು ಏನೂ ಮಾತಾಡದೆ ನೆಲವನ್ನು ನೋಡ್ಕೊಳ್ತಾ ಕಾಲಿಂದ ನೆಲವನ್ನು ಕೆರಿತಾ ಕೂತು ಬಿಟ್ರಂತೆ. ಗಾಂಧೀಜಿಗೆ ಅರ್ಥ ಆಯ್ತು, ಅವನನ್ನೇನಾದ್ರೂ ಈಗ ಪ್ರಧಾನಿ ಮಾಡ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಅನ್ನೇ ಡಿವೈಡ್ ಮಾಡ್ತಾನೆ. ಕಾಂಗ್ರೆಸ್ ಡಿವೈಡ್ ಆಗ್ಬಿಟ್ರೆ ಬ್ರಿಟಿಷರು ಅದರ ಮೇಲೆ ಆಟ ಆಡ್ಬಿಡ್ತಾರೆ. ಸ್ವಾತಂತ್ರ್ಯ ಬರೋ ಹೊತ್ತಿನಲ್ಲಿ ನಾವು ಡಿವೈಡ್ ಆಗಬಾರ್ದು ಅಂತ ಸರ್ದಾರ್ ಪಟೇಲ್ರಿಗೆ ಮಾತು ಆಡ್ಲಿಲ್ವಂತೆ. ಒಂದ್ ಚೀಟಿನಲ್ಲಿ 2 ಸಾಲು ಬರೆದು ಸರ್ದಾರ್ ಪಟೇಲ್ರು ಮುಂದಿಟ್ರೆ ಸರ್ದಾರ್ ಪಟೇಲ್ರು ಹೇಳಿದ್ರಂತೆ, ನಾನು ಪ್ರಧಾನಿ ಆಗಬೇಕು ಅಂತ ನಿಮ್ ಜೊತೆ ಬಂದಿಲ್ಲ, ನಿಮ್ ಜೊತೆ ಇರೋದು ಖುಷಿ ಆಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ನಿಮ್ ಜೊತೆ ಇದ್ದೀನಿ, ಅವನೇ ಪ್ರಧಾನಿ ಆಗ್ಲಿ, ನಾನು ಕೊನೆಗಾಲದವರೆಗೂ ನಿಮ್ ಜೊತೆ ಇರ್ತೀನಿ ಅಂತ ಸರ್ದಾರ್ ಪಟೇಲ್ರು ತ್ಯಾಗದ ಮೂರ್ತಿ ಆಗ್ಬಿಟ್ರು. ನೆಹರು ಈ ದೇಶದ ಪ್ರಧಾನಿ ಆಗ್ಬಿಟ್ರು. ಹೋಗ್ಲಿ ಬಿಡಿ, ನೆಹರು ಪ್ರಧಾನಿ ಆಗ್ಬೇಕಾದಾಗ ಮಹಾತ್ಮ ಗಾಂಧೀಜಿ ಒಂದ್ ಮಾತು ಹೇಳಿದ್ರಂತೆ, ನೋಡು ನೆಹರು ಪ್ರಧಾನಿ ಆಗ್ಲಿ, ಆದ್ರೆ ಈ ದೇಶದ ಗೃಹ ಸಚಿವ ನೀನೇ ಆಗಬೇಕು. ಸರ್ದಾರ್ ಪಟೇಲ್ ಹೇಳಿದ್ರು, ನೆಹರು ಅಡಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ನಿಮ್ ಜೊತೆ ಯಾವಾಗ್ಲೂ ಇದ್ದು ಬಿಡ್ತೀನಿ, ನನಗ್ಯಾಕೆ ಆ ರಾಜಕೀಯ ಅಂತಂದಾಗ ಗಾಂಧೀಜಿ ಹೇಳಿದ್ರಂತೆ, ನೀನು ಅಕಸ್ಮಾತ್ ಗೃಹ ಸಚಿವನ ಆಗ್ಲಿಲ್ಲ ಅಂತಂದ್ರೆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇರಲ್ಲ, ನೀನೇ ಅಲ್ಲಿರ್ಬೇಕು ಅಂತ ಒತ್ತಾಯಿ ಕಲ್ ಕೂರಿಸಿದ್ದಲ್ಲದೆ ನೆಹರು ಕರೆದು ಹೇಳಿದ್ರಂತೆ, ನೀನ್ ಯಾವುದೇ ನಿರ್ಣಯ ತಗೊಳ್ಬೇಕಾದ್ರೂ ನಿನ್ನ ಮನೆ ಎದುರಿಗಿರುವಂತ ಸರ್ದಾರ್ ಪಟೇಲ್ರ ಜೊತೆ ಚರ್ಚೆ ಮಾಡಿಯೇ ನಿರ್ಣಯ ತಗೊಳ್ಬೇಕು, ಇಲ್ಲ ಅಂದ್ರೆ ತಗೊಳ್ಳುವಂತಿಲ್ಲ ಅಂತ ತಾಕೀತ್ ಮಾಡಿದ್ರು. ಇತಿಹಾಸಕಾರರು ಹೇಳ್ತಾರೆ, ಪ್ರತಿದಿನ ವಾಕಿಂಗಿಗೆ ಅಂತ ಬಂದ ನೆಹರು ಸರ್ದಾರ್ ಪಟೇಲ್ರಿಗೆ ಮುಂದೇನ್ ಮಾಡ್ತೀನಿ ಅಂತ ಬ್ರೀಫ್ ಮಾಡದೆ ಹೋದ್ರೆ ನೆಹರು ನಿರ್ಣಯ ತಗೊಳ್ಳುವಂತೆ ಇರಲಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ಎಲ್ಲವನ್ನೂ ಗಾಂಧೀಜಿ ನೋಡ್ಕೊಂಡಿದ್ರು. ಆದರೆ ದುರ್ದೈವ, ಗಾಂಧೀಜಿ ತೀರ್ಕೊಂಡ ಕೆಲವೇ ತಿಂಗಳುಗಳಲ್ಲಿ ನೆಹರು ಮನೆ ರಿನೋವೇಟ್ ಮಾಡಬೇಕು ಅಂತ 2 ಕಿಲೋಮೀಟರ್ ಆಚೆ ಮನೆ ಕಟ್ಕೊಂಡ್ರು, ಅಲ್ಲಿ ಉಳ್ಕೊಂಡ್ರು. ಅದರ ಪರಿಣಾಮ ಸರ್ದಾರ್ ಪಟೇಲ್ ಜೊತೆ ಸಂಪರ್ಕವೇ ತಪ್ಪೋಯ್ತು. ಈ ದೇಶದ ಹಳಿಯೇ ತಪ್ಪೋಯ್ತು ರೀ.
ಯಾವ ಸರ್ದಾರ್ ಪಟೇಲ್ರು ನಾವು ಮೈಸೂರಿನ ಪರಂಪರೆಗೆ ಸೇರಿದವರು, ಇಲ್ಲಿ ರಾಜ ಇದ್ದಾರೆ, ಈ ರಾಜರನ್ನು ಕೂಡ ಈ ದೇಶದ ಪರಂಪರೆಯೊಂದಿಗೆ ಒಟ್ಟು ಮಾಡಿದಂತ ಸಮಾಜ ನಮ್ದು. ಇಂಥ ರಾಜ ಪರಂಪರೆಯನ್ನ ಒಟ್ಟು ಮಾಡಿದ ನಾವು ಈ ದೇಶಕ್ಕೆ ಒಂದು ರಾಜ ಪರಂಪರೆ ತಂದ್ವಿ. ನೆಹರು ತೀರ್ಕೊಂಡ ನಂತರ ಯಾರು ಪ್ರಧಾನಿ ಅಂತ ಕೇಳಿದ್ರೆ ಕಾಂಗ್ರೆಸ್ ಹೇಳ್ತು ಇಂದಿರಾ ಗಾಂಧಿ ಆಗ್ಲಿ ಅಂತ. ಇಂದಿರಾ ಗಾಂಧಿ ಹೋದ್ಮೇಲೆ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ಹೇಳ್ತು ಅವ್ರ ಮಗ ರಾಜೀವ್ ಗಾಂಧಿ ಇದ್ದಾನಲ್ಲ. ಹೋಗ್ಲಪ್ಪ, ರಾಜೀವ್ ಗಾಂಧಿ ತೀರ್ಕೊಂಡ ಮೇಲೆ ಯಾರು ಅಂತ ಕೇಳಿದ್ರೆ ಪುಣ್ಯಾತ್ಮರ ಕಾಂಗ್ರೆಸ್ಸಿಗರು ಹೇಳ್ತಾರೆ ರಾಜೀವ್ ಗಾಂಧಿ ಇಟಲಿಯಿಂದ ಮದುವೆ ಆಗಿ ಬಂದಿರುವಂತ ಸೋನಿಯಾ ಗಾಂಧಿ ಆದ್ರೂ ಪರವಾಗಿಲ್ಲ ನಮಗೆ ಅಂತ. ಏನ್ರಿ ಇದು? ಸೋನಿಯಾ ಗಾಂಧಿ ಟೆಕ್ನಿಕಲಿ ಆಗಲ್ಲ, ಅವ್ರಿಗೊಂದು ಸಮಸ್ಯೆ ಇದೆ, ಲೀಗಲ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಮುಂದೆ ಯಾರಾಗ್ಬೋದು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿಗರು ಹೇಳ್ತಾರೆ ರಾಹುಲ್ ಗಾಂಧಿ ಇರ್ಲಿ ಅಂತ. ರಾಹುಲ್ ಗಾಂಧಿ ಆಗಲ್ಲ ಅಂತಂದ್ರೆ ಯಾರಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ಸಿಗರು ತಯಾರಾಗಿ ನಿಂತ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಆಗ್ಲಿಲ್ಲ ಅಂತಂದ್ರೆ ಪ್ರಿಯಾಂಕಾ ಗಾಂಧಿ ಪರವಾಗಿಲ್ಲ ಅಂತ. ಪ್ರಿಯಾಂಕಾ ಗಾಂಧಿ ಆಗ್ಲಿಲ್ಲ ಅಂದ್ರೆ ಯಾರು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ರಾಬರ್ಟ್ ವಾದ್ರಾನೇ ಪರವಾಗಿಲ್ಲ. ಏನ್ರಿ ಇದು ಅವಸ್ಥೆ? ಹೋಗ್ಲಪ್ಪ, ರಾಬರ್ಟ್ ವಾದ್ರಾ ಆಗಬಾರ್ದು ಅಂದ್ರೆ ಇನ್ಯಾರು ಅಂದ್ರೆ ಇವರೆಲ್ಲ ಹೇಳ್ತಾರೆ ಪ್ರಿಯಾಂಕಾ ಗಾಂಧಿಗೆ ಇಬ್ಬರು ಮಕ್ಕಳಿದ್ದಾರೆ, ಇನ್ನೊಂದು 10 ವರ್ಷ ನೋಡಿ ಅವ್ರು ದೊಡ್ಡವರಾದ ತಕ್ಷಣ ಅವ್ರನ್ನೇ ಮುಂದಿಟ್ಕೊಂಡು ಎಲೆಕ್ಷನ್ ಮಾಡ್ತೀವಿ ಅಂತ. ಏನ್ರಿ ದುರವಸ್ಥೆ? ಇಲ್ಲಿ ಯಾರಾದ್ರೂ ಕಾಂಗ್ರೆಸ್ಸಿಗರಿದ್ರೆ ನಾನು ಮತ್ತೆ ಕ್ಲಿಯರ್ ಮಾಡ್ತೀನಿ, ನಾನು ಕಾಂಗ್ರೆಸ್ಸಿಗನ ವಿರುದ್ಧ ಅಲ್ಲ, ಆದರೆ ನಾನು ಸ್ವಾಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಯಾರಾದ್ರೂ ಒಬ್ಬ ಕಾಂಗ್ರೆಸ್ಸಿಗ, ನೆಚ್ಚಿನ ಮಿತ್ರರೇ, ಯಾರಾದ್ರೂ ಒಬ್ಬ ಕಾಂಗ್ರೆಸ್ಸಿಗ ಬಂದು ನನ್ನ ಜೀವನದ ಕನಸು ನಾನು ಪ್ರಧಾನಿ ಆಗಬೇಕು ಅಂತ ಅವನು ಹೇಳ್ಕೊಂಡ್ರೆ ಕರ್ಕೊಂಡು ಬಂದು ಸನ್ಮಾನ ಮಾಡಬೇಕು ಅವರಿಗೆ. ಆದ್ರೆ ದುರ್ದೈವ, ಅವರೆಲ್ಲರೂ ನಾನು ಪ್ರಧಾನಿ ಆಗಬೇಕು ಅಂತ ಕನಸಲ್ಲ, ಗಾಂಧಿ ಕುಟುಂಬದವ್ರು ಯಾರಾದ್ರೂ ಪ್ರಧಾನಿ ಆಗಬೇಕು ಅಂತ ಇವತ್ತಿಗೂ ಕನಸು ಕಾಣ್ತಾ ಕೂರ್ತಾರೆ ಅಂದ್ರೆ ಹೊಟ್ಟೆ ಉರಿಯಲ್ವೇನ್ರಿ? ಈ ಪರಂಪರೆಯನ್ನು ಬಿಟ್ಟು ಹೊಸ ದಿಕ್ಕಿನ ಕಡೆ ಹೊರಳಬೇಕು ಅನ್ನುವಂತ ದೊಡ್ಡ ಪ್ರಯತ್ನ ನಮ್ದು. ಅದಕ್ಕೆ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಇದು ಚಕ್ರವರ್ತಿ ಸೂಲಿಬೇಲಿಯವ್ರ ಮಾತಲ್ಲ, ಸಾಕ್ಷಾತ್ ಮಹಾತ್ಮ ಗಾಂಧೀಜಿಯವ್ರ ಮಾತು. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಎಂತ ಸುಂದರವಾದ ಮಾತು ಅಂದ್ರೆ, ಸ್ವಾತಂತ್ರ್ಯ ಬಂದಾಕ್ಷಣ ಕಾಂಗ್ರೆಸ್ಸಿನ ವಿಸರ್ಜನೆ ಮಾಡಿ ನಿಮ್ ತಾಕತ್ತಿಗೆ ತಕ್ಕಂತೆ ಬೇರೊಂದು ಪಾರ್ಟಿ ಕಟ್ಕೊಳ್ಳಿ, ಕಾಂಗ್ರೆಸ್ಸಿನ ಹೆಸರಿನಲ್ಲಿ ಚುನಾವಣೆಗೆ ಹೋಗಬೇಡಿ ಅಂತ. ಆದ್ರೆ ಕಾಂಗ್ರೆಸ್ಸಿಗೆ ಧೈರ್ಯ ಇರಲಿಲ್ಲ. ಅದೇ ಕಾಂಗ್ರೆಸ್ಸನ್ನ ಮುನ್ನಡೆಸ್ಕೊಂಡು ಬಂದು ಇವತ್ತಿನವರೆಗೂ ಅವ್ರು ಹೋರಾಟ ಮಾಡ್ತಿದ್ದಾರೆ. ಆದ್ರೆ ನಾವು ಮಹಾತ್ಮ ಗಾಂಧೀಜಿಯ ಭಕ್ತರು, ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿ ಹೇಳಿರೋ ಮಾತನ್ನ ಈ ಸಲ ಆದ್ರೂ ನಾವು ಪ್ರೂವ್ ಮಾಡಬೇಕು, ಅದನ್ನ ಸಾಬೀತು ಮಾಡಬೇಕು, ಅದನ್ನ ಈಡೇರಿಸಿಕೊಡಬೇಕು ಅನ್ನುವಂತ ಒಂದು ದೊಡ್ಡ ಪ್ರಯತ್ನದಲ್ಲಿ ನಿಂತಿದ್ದೀವಿ. ನನ್ನ ನೆಚ್ಚಿನ ಮಿತ್ರರೇ, ಇವತ್ತು ಭಾರತಕ್ಕೆ ಅಂತ ಶ್ರೇಷ್ಠ ಚಿಂತನೆ ಬೇಕು. ಇವತ್ತು ಭಾರತ ಈ ತರದ ರಾಜಕಾರಣಗಳಿಂದ ಹೊರಗೆ ಬರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ ಬಹಳ ಸಂಕಟ ಆಗುತ್ತೆ, ಪ್ರಜ್ಞಾವಂತ ಜನ ಇರೋದ್ರಿಂದ ಹೇಳ್ತೀನಿ. ಇವತ್ತು ನಾವೆಲ್ಲ ಜಾತಿಯ ಹೆಸರಲ್ಲಿ ಡಿವೈಡ್ ಆಗಿದ್ದೀವಿ. ನಮ್ಗೆ ಎಲೆಕ್ಷನ್ ಟಿಕೆಟ್ ಕೊಡಬೇಕಾದ್ರೆ ಯಾವ ಜಾತಿಯವರು ಜಾಸ್ತಿ ಇದ್ದಾರೋ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿ ಜಾತಿಯ ರಾಜಕಾರಣ ಶುರು ಮಾಡಿದ್ದೆ ನೆಹರು ಅಂತ ಬಹಳ ಜನರಿಗೆ ಗೊತ್ತಿಲ್ಲ. MC ಚಾಗ್ಲಾ ಅಂತ, ಮೊಹಮ್ಮದ್ ಚಾಗ್ಲಾ ಅವರು, ಈ ಚಾಗ್ಲಾ ಒಂದ್ಸಲ ನೆಹರೂರವರಿಗೆ ಪತ್ರ ಬರೆದು ಕೇಳಿದ್ರು, ಇದು ಸ್ವಾತಂತ್ರ್ಯ ಬಂದ ಆರಂಭದ ದಿನಗಳಲ್ಲಿ, ನಾನು ಎಲೆಕ್ಷನ್ ನಿಂತ್ಕೋಬೇಕು ಅಂತಿದ್ದೀನಿ, ನನಗೆ ಟಿಕೆಟ್ ಕೊಡ್ತೀರಾ? ಚಾಗ್ಲಾ ದೊಡ್ಡ ಶಿಕ್ಷಣ ತಜ್ಞರಾಗಿದ್ದರಿಂದ ನೆಹರು ಹೇಳಿದ್ರಂತೆ, ಬಹಳ ಸಂತೋಷ, ನೀವು ನಮ್ಮ ಬ್ಯಾನರ್ ಅಡಿಯಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋದು ಬಹಳ ಖುಷಿ, ಆದ್ರೆ ನೀವಿರೋ ಏರಿಯಾದಲ್ಲಿ ಮುಸಲ್ಮಾನರ ಸಂಖ್ಯೆ ಕಡಿಮೆ ಇದೆ, ನೀವು ಬೇರೊಂದು ಏರಿಯಾಕ್ಕೆ ಬನ್ನಿ, ಅಲ್ಲಿ ಮುಸಲ್ಮಾನರೇ ಜಾಸ್ತಿ ಇದ್ದಾರೆ, ಅಲ್ಲಿ ನಿಮಗೆ ಟಿಕೆಟ್ ಕೊಡ್ತೀನಿ, ನೀವು ಅಲ್ಲಿ ಟಿಕೆಟ್ ತಗೊಂಡು ಗೆದ್ಕೊಳ್ಳಿ ಅಂತ MC ಚಾಗ್ಲಾಗೆ ನೆಹರು ಹೇಳಿದ್ರಂತೆ. ಇದನ್ನೂ ಕೂಡ MC ಚಾಗ್ಲಾ ತಮ್ಮ ರೋಸಸ್ ಇನ್ ಡಿಸೆಂಬರ್ ಅನ್ನುವಂತ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಅವರು ಹೇಳ್ತಾರೆ, ನೆಹರುಗ್ ನಾನು ಉಗಿದು ಪತ್ರ ಬರೆದೆ, ಅದರಲ್ಲಿ ಹೇಳಿದೆ, ನಾನು ಭಾರತೀಯ ಅನ್ನೋ ಕಾರಣಕ್ಕೋಸ್ಕರ ಎಲೆಕ್ಷನ್ ನಿಂತ್ಕೊಳ್ತಿದ್ದೀನಿ ಹೊರತು ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ನಾನು ನಿಂತ್ಕೊಳ್ಳೋ ಜಾಗದಲ್ಲಿ ಟಿಕೆಟ್ ಕೊಡೋದಿದ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ, ನಾನು ಸೋತ್ರೂ ಚಿಂತೆ ಇಲ್ಲ, ನಾನು ನಿಂತ್ಕೊಳ್ಳೋ ಜಾಗದಲ್ಲೇ ನಿಲ್ಬೇಕು ಅಂತ MC ಚಾಗ್ಲಾ ಹೇಳಿದ್ರಂತೆ. ಯೋಚನೆ ಮಾಡಿ ಬಂಧುಗಳೇ, ಯಾವ ಕಾಲಕ್ಕೆ ಇವರು ಈ ದೇಶದಲ್ಲಿ ವಿಷ ಬೀಜವನ್ನು ಬಿತ್ತಿ ವೋಟ್ ಬ್ಯಾಂಕಿನ ರಾಜಕಾರಣ ಮಾಡ್ಕೊಂಡಿದ್ರಲ್ಲ, ಇವತ್ತು ಈ ದೇಶವನ್ನ ಈ ವೋಟ್ ಬ್ಯಾಂಕಿನ ರಾಜಕಾರಣದಿಂದ ಹೊರಗೆ ತರಬೇಕು. ನನ್ನ ರಾಷ್ಟ್ರ ಜಗತ್ತಿನ ಅತ್ಯಂತ ಸುಂದರವಾದ ರಾಷ್ಟ್ರಗಳಲ್ಲೊಂದು, ನನ್ನ ರಾಷ್ಟ್ರ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರಗಳಲ್ಲಿ ಒಂದು. ಈ ರಾಷ್ಟ್ರವನ್ನ ಮತ್ತೆ ಶ್ರೇಷ್ಠ ರಾಷ್ಟ್ರ ಮಾಡಬೇಕು. ನಾನು ತುಂಬಾ ಬಾರಿ ಹೇಳ್ಕೊಳ್ತೀನಿ, ತಾಯಿ ಭಾರತಿ ನೀವು ಚಿತ್ರ ನೋಡ್ಬೇಕಾದರೆ ಅವಳನ್ನೊಂದು ಭಾರತದ ಭೂಪಟದಲ್ಲಿ ನಿಲ್ಲಿಸ್ತಾರೆ. ಭಾರತದ ಭೂಪಟ ಬರಿಬೇಕು ಅಂತಾನೆ ಇಲ್ಲ, ಆ ತಾಯಿ ನಿಂತಿರೋ ಶೈಲಿಯೇ ಭಾರತವಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ. ನಾನು ತರುಣರಿಗೆ ತುಂಬಾ ಬಾರಿ ಹೇಳ್ತೀನಿ, ಏನೂ ಮಾಡಬೇಕಾದ ಅಗತ್ಯ ಇಲ್ಲ, ನಮ್ಮ ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಂಡು ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಅಲ್ಲಿ ದೇಹ ಕಾಣಲ್ಲ, ದೇಶ ಕಾಣುತ್ತೆ ನೋಡಿ ಅಂತ. ಏನ್ ಚೆನ್ನಾಗಿದೆ ರೀ ಭಾರತ. ಹಣೆ ಕಾಶ್ಮೀರ,
ಹಣೆ ಕಾಶ್ಮೀರ, ಒಂದು ಕೈ ಗುಜರಾತ್, ಒಂದು ಕೈ ಈಶಾನ್ಯ ರಾಜ್ಯ, ಎರಡೂ ಕಾಲುಗಳು ಎಲ್ಲಿ ಸೇರುತ್ತೋ ಅದೇ ಕನ್ಯಾಕುಮಾರಿ. ಏನ್ ಚೆನ್ನಾಗಿದೆ. ನಾನೊಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದಾಗ ಒಬ್ಬ ಹುಡುಗ ಹೇಳ್ದ, ಎಲ್ಲ ಚೆನ್ನಾಗಿದೆ, ಕರ್ನಾಟಕ ಎಲ್ಲಿದೆ ಎಂದ. ಇಂಜಿನಿಯರಿಂಗ್ ಹುಡುಗರು ತುಂಬಾ ತರಲೆ ಹುಡುಗರು ಇರ್ತಾರೆ. ನಾನು ಅವನಿಗೆ ಹೇಳಿದೆ, ಬಲ ಮಂಡಿ ಇದೆಯಲ್ಲ, ಇದೇ ಕರ್ನಾಟಕ, ಇದೇ ಕರ್ನಾಟಕ. ಯಾರಾದ್ರೂ ಮನೆಯಲ್ಲಿ ಮಂಡಿ ನೋವು ಅಂತಂದ್ರೆ ಕರ್ನಾಟಕಕ್ಕೆ ಪ್ರಾಬ್ಲಮ್ ಬಂದಿದೆ ಅಂತ ಅರ್ಥ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳಪ್ಪ ಅಂತಂದೆ ನಾನು. ಅವನಿಗೆ ಖುಷಿ ಆಯ್ತು. ಅವನು ಕೂತ ಕೊನೆಯ ಸಾಲಿನಲ್ಲಿದ್ದವನೊಬ್ಬ ಎದ್ದು ನಿಂತ್ಕೊಂಡ, ದಿಲ್ಲಿಯಲ್ಲಿದೆ ಅಂದ. ನಾನಂದೆ, ದೇಹದ ಹೃದಯವನ್ನ ದಿಲ್ ಅಂತ ಕರಿತೀವಿ, ದೇಶದ ಹೃದಯವನ್ನ ದಿಲ್ಲಿ ಅಂತ ಕರಿತೀವಪ್ಪ ಅಂತ. ಅಕಸ್ಮಾತ್ ನನ್ನ ದೇಹದ ನನ್ನ ಹೃದಯದ ನರ್ವ್ ಏನಾದರೂ ಹೃದಯಕ್ಕೆ ರಕ್ತ ತೆಗೆದುಕೊಂಡು ಹೋಗುವಂತ ನಾಳಗಳಲ್ಲಿ ಕೊಳಕು ತುಂಬಿಕೊಂಡ್ರೆ ಇಡೀ ಹೃದಯ ಸ್ತಬ್ಧವಾಗುತ್ತೆ, ದೇಹವೇ ನಿಂತೋಗುತ್ತೆ. ಇವತ್ತು ದೇಶದ ಹೃದಯ ಸ್ತಬ್ಧವಾಗುವಂತ ಹೊತ್ತು ಬಂದಿದೆ. ಯಾವ ತರದ ಸ್ಥಿತಿಯಲ್ಲಿ ನಾವಿದ್ದೀವಿ? ಯಾರನ್ನು ಆರಿಸಿ ಕೂರ್ತಿದ್ದೀವಿ? ಯಾವ ವ್ಯಕ್ತಿಗೆ ನಯಾ ಪೈಸೆಯಷ್ಟು ಎಕ್ಸ್ಪೀರಿಯನ್ಸ್ ಇಲ್ವೋ, ಯಾವ ವ್ಯಕ್ತಿ ಸ್ಟೇಜ್ ಮೇಲೆ ಬೈಲಿಕ್ಕೆ ಮಾತ್ರ ಲಾಯಕ್ಕೋ ಅಂಥವನನ್ನು ಕರ್ಕೊಂಡೋಗಿ ಆ ದೆಹಲಿಯ ಈ ದೇಶದ ದಿಲ್ಲನ್ನ ನೋಡ್ಕೋ ಅಂತ ಕೂರಿಸಿದ್ದೀವಿ. ನಾವು ಆತನನ್ನ ದೇಶದ ಗದ್ದುಗೆಗೆ ಕೂರಿಸಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಎಂಥ ದೌರ್ಭಾಗ್ಯದ ಸ್ಥಿತಿ ರೀ. ಯಾರು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡೋ, ಯಾರಿಗೆ ಈ ದೇಶದ ಕುರಿತಂತೆ 100% ಕಾಳಜಿ ಇದ್ದು ನೆಲಮಟ್ಟದಲ್ಲಿ ಕೆಲಸ ಮಾಡಬಲ್ಲರೋ, ಯಾರು ಈ ದೇಶಕ್ಕೆ ಏಬಲ್ ಪ್ರಧಾನಿಯೋ, ಯಾರು ಈ ದೇಶಕ್ಕೆ ಸ್ಟೆಬಿಲಿಟಿ ಕೊಡಬಲ್ಲರೋ ಅಂತವರೇ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಕಿರಣ್ ಬೇಡಿ ಹೇಳಿರುವಂತ ಮಾತನ್ನ ನಾನು ಇವತ್ತು ಪುನರುಚ್ಚರಿಸ್ತಾ, ನಾವು ಈ ದೇಶದ ಶ್ರೇಷ್ಠ ಪರಿಕಲ್ಪನೆ ತಂದ್ಕೊಳ್ಳೋಣ. ಒಂದು ಅಪರೂಪದ ಗೀತೆ ಕೇಳೋಣ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ. ಈ ಗೀತೆಯನ್ನು ಕೇಳ್ತಾ ಕೇಳ್ತಾ ತಾಯಿ ಭಾರತಿಯನ್ನ ಕಣ್ಮುಂದೆ ತಂದ್ಕೊಳ್ಳೋಣ, ಈ ರಾಷ್ಟ್ರವನ್ನ ನಿರ್ಮಿಸೋಣ. ನಿಮ್ಗೋಸ್ಕರ ಈ ಗೀತೆ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಬೆಟ್ಟಗಳ ಗಾನದಲ್ಲಿ, ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೀಲಿಯಲ್ಲಿ ಹೊಗೆಯನ್ನು ಚಂದ್ರಘೋಷ ಮೊಳಗುವಲ್ಲಿ, ಕಣ್ಣು ನೋಟವೊಂದು ನಾವು ಭಾರತೀಯರು, ಕಣ್ಣು ಬೇರೆ ನೋಟವೊಂದು ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು.
ಹುತಾತ್ಮರ ಸ್ಮರಣೆಯಲ್ಲಿ. ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ. ನಾಡಿಗಾಗಿ ತನುವುದಿದ್ದ ಹುತಾತ್ಮರ ಸ್ಮರಣೆಯಲ್ಲಿ. ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ. ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ. ನಮ್ಮ ಗುರಿಯ ಬೆಳಕಿನೊಳಗೆ ಎಲ್ಲೇ ಇರಲಿ ನಾವು ಒಂದು, ನಾವು ಭಾರತೀಯರು. ಎಲ್ಲೇ ಇರಲಿ ನಾವು ಒಂದು, ನಾವು ಭಾರತೀಯರು. ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು. ಸ್ವಾತಂತ್ರ್ಯ ಬಂದಾಗಲಿಂದ ಏನು ಸಿಕ್ಕಿದೆ ಅಂತ ಯಾವಾಗಲಾದರೂ ಕೇಳಿ. ಈ ದೇಶ 560ಕ್ಕೂ ಹೆಚ್ಚು ಚೂರುಗಳಾಗಿತ್ತು, ಸಣ್ಣ ಸಣ್ಣ ರಾಜ್ಯಗಳು. ಈ ಚೂರುಗಳನ್ನು ಒಟ್ಟು ಮಾಡಲಿಕ್ಕೆ ಸರ್ದಾರ್ ಪಟೇಲರು ಒಟ್ಟಾಗಿ ಹೋರಾಟ ಮಾಡುವಂಥ ಪ್ರಯತ್ನ ಮಾಡಿದರೆ, ನೆಹರು ನನಗೆ ಒಂದೇ ಒಂದು ರಾಜ್ಯ ಬಿಟ್ಕೊಡು ಅಂತ ಕೇಳಿದರು. ಹಂಗೆ ಬಿಟ್ಕೊಟ್ಟಿದ್ದು ಒಂದೇ ರಾಜ್ಯ ಕಾಶ್ಮೀರ. ಇವತ್ತಿಗೂ ಕಾಶ್ಮೀರ ಈ ದೇಶದ ಪಾಲಿಗೆ ಯಾವತ್ತಿಗೂ ಮಾಗದ ಗಾಯವಾಗಿ ಉಳಿದು ಬಿಟ್ಟಿದೆಯಲ್ಲ, ಹೊಟ್ಟೆ ಉರಿಯಲ್ವಾ? ಈ ಕಾಶ್ಮೀರದಲ್ಲಿ ತನಗಿಷ್ಟ ಆಗುವಂಥ ವ್ಯಕ್ತಿ ಅನ್ನೋ ಕಾರಣಕ್ಕೋಸ್ಕರ